ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1134ನೆಯ ಅನುಶಾಸನ ಪರ್ವದ 67ನೆಯ ಈ ಭಾಗ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠಗಳಲ್ಲಿ 40ನೇ ಅಧ್ಯಾಯ, 79ನೇ ಅಧ್ಯಾಯ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ, 74ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ, 44ನೇ ಅಧ್ಯಾಯ ಗೀತಾ ಪ್ರಶ್ನೆ ಪಾಠದಲ್ಲಿ, ಅದರ 47ನೇ ಶ್ಲೋಕ ಕಳೆದ ದಿವಸ ಏನು ಸಮಾಪ್ತವಾಗಿದೆ. ಆ ಶ್ಲೋಕದ ವಿಮರ್ಶೆಯ ರೂಪದಲ್ಲಿ ಇವತ್ತು ನಮ್ಮ ಶ್ರವಣಕ್ಕೆ ವಿಷಯ ಆಗಬೇಕಾಗಿದೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ये पुरुषाः कन्याशुल्कं दत्त्वा कन्यां स्वीकर्तुमिच्छन्ति तेभ्यः तेषां वराय कन्या नैव प्रदातव्या. अपि च ये पुरुषाः कन्याशुल्कं स्वीकृत्य शुल्कं च कन्यायाः मूल्यमिति मन्यन्ते तेषां कन्यां नैव विवहेत् च. यतः वधूः कन्या न क्रेतव्या, क्रयणार्हा न भवति. एवं विक्रयणार्हा च न भवति. ये दासीः क्रीणन्ते, ये विक्रीणन्ते ते लुब्धाः पापचेतसः इति शास्त्रस्य निश्चयः. ते एव च कन्याशुल्क स्वीकार एव विवाह प्रक्रियायाः अन्तिमः भागः इति मन्यन्ते. अस्मिन् श्लोके दासीनां क्रयणं विक्रयणं च पापकार्यमिति ज्ञायते. दासी पद्धति एवं दास पद्धतिः, अस्य पद्धतिद्वयस्य अत्र एवं विमर्शः क्रियते. ಕಳೆದ ದಿವಸ ಕನ್ಯಾಶುಲ್ಕವನ್ನು ಕೊಟ್ಟು ಅದನ್ನು ಕನ್ಯೆಯ ಬೆಲೆ ಅಂತ ಯಾರು ಸ್ವೀಕಾರ ಮಾಡ್ತಾರೆ ಅದು ತಪ್ಪು, ಅಂಥವ್ರಿಗೆ ಕನ್ಯೆಯನ್ನು ಕೊಡಬಾರದು, ಅಂಥವ್ರಿಂದ ಕನ್ಯೆಯನ್ನು ಸ್ವೀಕಾರ ಮಾಡಬಾರದು ಅಂತ ಕೂಡ ಕೇಳಿ ಬಂತು. ದಾಸಿಯರನ್ನು ಯಾರು ಸ್ವೀಕಾರ ಮಾಡ್ತಾರೆ ಮಾರ್ತಾರೆ ಅವರು ಲೋಭಿಗಳು, ಪಾಪಿಗಳು ಅಂತ ಕೂಡ ಕೇಳಿ ಬಂತು. ಅದರ ಕುರಿತಾಗಿ ಒಂದಿಷ್ಟು ವಿಮರ್ಶೆಯನ್ನ ಈಗ ನಾವು ನೋಡಬೇಕಾಗಿದೆ. ಪ್ರಾಚೀನ ಭಾರತದಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ ಇವುಗಳಲ್ಲೆಲ್ಲ ಈ ದಾಸ್ಯ ಪದ್ಧತಿ ಬಗ್ಗೆ, ಗುಲಾಮಗಿರಿ ಬಗ್ಗೆ, ಎಲ್ಲೆಲ್ಲಿ ಏನೇನು ಪದ್ಧತಿಗಳು ಬಂದಿವೆ ಅಂತನ್ನೋದನ್ನೆಲ್ಲ ಈಗ ನಾವು ನೋಡಬೇಕಾಗಿದೆ. ಈ ಹಿಂದೆ ಸ್ವಲ್ಪ ಅದನ್ನು ನೋಡಿದ್ದೀವಿ, ಮತ್ತಷ್ಟು ವಿಸ್ತೃತ ರೂಪದಲ್ಲಿ ಈಗ ನಾವು ನೋಡಬೇಕಾಗಿದೆ. ದ್ರೌಪದಿಯ ತಂದೆ ದೃಪದ ಪಾಂಡವರಿಗೆ ತನ್ನ ಮಗಳನ್ನು ಕೊಡುವಾಗ ಒಬ್ಬೊಬ್ಬರಿಗೆ 100 ಜನ ದಾಸಿಯರನ್ನು ಕೊಟ್ಟ ಅನ್ನುವ ಉಲ್ಲೇಖ ಆದಿಪರ್ವದಲ್ಲಿ ಕಾಣಿಸ್ತದೆ.
ತಥೈವ ದಾಸೀಶತಮಗ್ರ್ಯ ಯೌವನಂ ಮಹಾರ್ಹ ವೇಷ ಆಭರಣ ಅಂಬರಸ್ರಜಂ ಪೃಥಕ್ ಪೃಥಕ್ ದಿವ್ಯದೃಶಾಂ ಪುನರ್ದದೌ ತದಾ ಧನಂ ಸೌಮಕಿ ಅಗ್ನಿಸಾಕ್ಷಿಕಂ. ಇದು ಮಹಾಭಾರತದ 197ನೇ ಅಧ್ಯಾಯದಲ್ಲಿ ಒಂದು ಪಾಠಕ್ಕನುಸಾರವಾಗಿ ಹೇಳಿದೆ. ಅದರ 16ನೇ ಶ್ಲೋಕ ಇದು. ಹಾಗೆ ಸುಭದ್ರೆಯ ಮದುವೆ ಆದಾಗ ಕೃಷ್ಣನು ಕೂಡ 1,000 ಜನ ದಾಸಿಯರನ್ನ ದಾನ ಮಾಡಿದ ಅನ್ನುವಂಥ ಉಲ್ಲೇಖ ಆ ಮಹಾಭಾರತದಲ್ಲೇ 220ನೇ ಅಧ್ಯಾಯದಲ್ಲಿ 50ನೇ ಶ್ಲೋಕದ ರೂಪದಲ್ಲಿ ಹೀಗೆ ಕಾಣಿಸ್ತದೆ. ಸುವರ್ಣಕಂಠೀನಾಂ ಅರೋಮಾಣಾಂ ಸ್ವಲಂಕೃತಾಂ ಪರಿಚರ್ಯಾಸು ದಕ್ಷಾಣಾಂ ಪ್ರದದೌ ಪುಷ್ಕರೇಕ್ಷಣಃ. ಸ್ತ್ರೀಣಾಂ ಸಹಸ್ರಂ ಗೌರೀಣಾಂ ಸುವೇಷಾಣಾಂ ಸುವರ್ಚಸಾಂ ಸ್ನಾನಪಾನೋತ್ಸವೇ ಚೈವ ಪ್ರಯುಕ್ತಂ ವಯಸಾನ್ವಿತಂ. ಇದು ಕೃಷ್ಣ ಸುಭದ್ರೆ ಮದುವೆಯಲ್ಲಿ ಅರ್ಜುನನಿಗೆ ಕೊಟ್ಟಂತಹ ಒಂದು ದಾಸಿಯರ ಸಂಖ್ಯೆಯ ವರ್ಣನೆ. ಸುಭದ್ರೆಗೆ ರಾಣಿಯರಿಗೆ ಸ್ನಾನ ಮಾಡಿಸಲಿಕ್ಕೆ ಶಕ್ತಿ ಇರುವಂಥ ಅವರ ಸ್ನಾನ ಇತ್ಯಾದಿ ಉಪಚಾರಗಳು, ಅದರಲ್ಲಿ ಕುಶಲರಾದಂಥವರು, ವಯಸ್ಸಿನಲ್ಲಿರುವಂಥವರು, 1000 ಜನ ಸ್ತ್ರೀಯರು, ಎಲ್ಲರೂ ಶ್ರೇಷ್ಠವಾದ ವೇಷ ಇದ್ದವರು, ಬಂಗಾರದ ಆಭರಣಗಳನ್ನು ಧರಿಸಿದಂಥವರು, ಪರಿಚರ್ಯಾಸು ದಕ್ಷಾಣಾಂ ಸೇವಾ ಕಾರ್ಯದಲ್ಲಿ ದಕ್ಷರಾದಂಥವರು, ಅಂಥವರನ್ನ ಕೃಷ್ಣ ಅರ್ಜುನನಿಗೆ ಕೊಟ್ಟ ಅಂತ ಹೇಳಿ ಕಂಡು ಬರ್ತದೆ. ಇದು ಆದಿಪರ್ವದ 220ನೇ ಅಧ್ಯಾಯದ 50ನೇ ಶ್ಲೋಕದಲ್ಲಿ. ಒಂದೊಂದು ಬೇರೆ ಬೇರೆ ಪಾಠಗಳಿಗೆ ಅನುಸಾರವಾಗಿ ಬೇರೆ ಬೇರೆ ಸಂಖ್ಯೆ ಇದ್ದಿರಬಹುದು, ಮತ್ತು ಆ ಪ್ರಸಂಗವನ್ನು ಹೇಳಿದ್ದೇನೆ. ಆ ಅಧ್ಯಾಯಗಳನ್ನು ವಿಮರ್ಶೆ ಮಾಡುವಂಥವರು ಅಲ್ಲಿ ಇದನ್ನ ಗಮನಿಸಬಹುದು. ದ್ರೌಪದಿಯ ಮದುವೆಯಲ್ಲಿ ಕೃಷ್ಣ ಪಾಂಡವರಿಗೆ ಕೊಟ್ಟಂಥ ದಾಸಿಯರ ಸಂಖ್ಯೆಯನ್ನು ಹೀಗೆ ವರ್ಣಿಸ್ತಾರೆ. ಅದು 198ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕದಲ್ಲಿ. ರೂಪ ಯೌವನ ದಾಕ್ಷಿಣ್ಯೈಹಿ ಉಪೇತಾಹ. ರೂಪ ಇದ್ದವರು, ಯೌವನ ಇದ್ದವರು, ದಾಕ್ಷಿಣ್ಯ ಅರಮನೆಯಲ್ಲಿ ಹೇಗೆ ವರ್ತಿಸಬೇಕು ಇಲ್ಲದೆಲ್ಲವನ್ನು ತಿಳಿದಂಥವರು, ಅಲಂಕೃತರಾದವರು. ಪ್ರೇಷ್ಯಾಹ ಸಂಪ್ರದದವು ಕೃಷ್ಣ ನಾನಾ ದೇಶ್ಯಾಹ, ಬೇರೆ ಬೇರೆ ದೇಶಕ್ಕೆ ಸಂಬಂಧಪಟ್ಟವರು. ಅವರೆಲ್ಲ ಒಂದೇ ದೇಶಕ್ಕೆ ಸಂಬಂಧಪಟ್ಟವರಲ್ಲ, ಬೇರೆ ಬೇರೆ ದೇಶಕ್ಕೆ ಸಂಬಂಧಪಟ್ಟವರು. ಇದನ್ನೆಲ್ಲ ನಾವು ನಾನಾ ದೇಶಕ್ಕೆ ಅವ್ರು ಸಂಬಂಧಪಟ್ಟದ್ದು ಹೇಗೆ ಅಂತ ಅನ್ನೋದನ್ನ ಇನ್ನು ಮುಂದೆ ನೋಡೋಣ. ಯುದ್ಧದಲ್ಲಿ ರಾಜರು ಗೆದ್ದಾಗ ಮತ್ತೆ ಮದುವೆ ಮೊದಲಾದ ಪ್ರಸಂಗಗಳಲ್ಲಿ ಅವರಿಗೆ ಈ ಥರ ಏನು ಉಡುಗೊರೆ ಬಂದಿರ್ತಿದ್ರು. ಆ ಉಡುಗೊರೆ ಬಂದಂಥವ್ರು ಬೇರೆ ಬೇರೆ ದೇಶದವರು ಆಗಿರ್ತಿದ್ರು. ಅವರೆಲ್ಲವನ್ನೂ ಕೂಡ ಹೀಗೆ ದಾನ ಮಾಡಿರ್ತಿದ್ರು. ಕೆಲವು ಬಾರಿ ತಮಗೆ ಯಾರು ಸಿಕ್ಕಿರ್ತಾರೆ ಅಂಥವರನ್ನ ಬೇರೆಯವರ ಕಡೆ ಮತ್ತೊಬ್ಬರಿಗೆ ದಾನ ಮಾಡುವುದು ಕೂಡ, ಮತ್ತೊಬ್ಬರಿಗೆ ಉಡುಗೊರೆ ಕೊಡುವುದು ರೂಪದಲ್ಲೂ ಕೂಡ ಇದೆ. ಅದನ್ನು ಮುಂದೆ ನೋಡೋಣ. ಅದಕ್ಕಾಗಿ ಇಲ್ಲಿ ನಾನಾ ದೇಶ ಅಂತಿದೆ, ಅದನ್ನು ನಾವು ಗಮನಿಸಬೇಕಾಯ್ತು. ವಾಲ್ಮೀಕಿ ರಾಮಾಯಣದಲ್ಲಿ ಬಾಲಕಾಂಡದಲ್ಲಿ 74ನೇ ಸರ್ಗ, ಅಲ್ಲಿ 5ನೇ ಶ್ಲೋಕ ಹೀಗಿದೆ. ಜನಕರಾಜ ದಾಸಿಯರನ್ನು ದಾನ ಮಾಡಿದ್ದು. ದದೌ ಕನ್ಯಾಶತಂ ತಾಸಾಂ ದಾಸಿ ದಾಸಂ ಅನುತ್ತಮಂ. ದಾಸಿಯರನ್ನು ದಾನ ಮಾಡಿದ, ಹಾಗೆ ದಾಸರನ್ನ ದಾನ ಮಾಡಿದ. ಹಿರಣ್ಯಸ್ಯ ಸುವರ್ಣಸ್ಯ ಮುಕ್ತಾನಾಂ ವಿದ್ರುಮಸ್ಯ ಚ. ಅದು ಅನೇಕ ಪ್ರಮಾಣದ ಬಂಗಾರ ಇತ್ಯಾದಿಗಳನ್ನು ದಾನ ಮಾಡಿದ ಅಂತ ಅನ್ನೋದು ಕೂಡ ಉಲ್ಲೇಖನು ಅಲ್ಲಿ ಕಾಣಿಸ್ತದೆ. ಇದಲ್ಲದೆ ರಾಮ ತನ್ನ ತಂದೆಯ ಆದೇಶಕ್ಕನುಸಾರವಾಗಿ ಕಾಡಿಗೆ ಹೋಗುವಾಗ ತನ್ನಲ್ಲಿದ್ದ ಸಂಪತ್ತೆಲ್ಲವನ್ನು ಕೂಡ ಬೇರೆ ಬೇರೆಯವರಿಗೆ ದಾನ ಮಾಡಿದ ಅನ್ನೋದನ್ನು ಕೇಳ್ತೇವೆ. ಅಲ್ಲಿ ಅವನ ತಾಯಿ ಕೌಸಲ್ಯ, ಆ ಕೌಸಲ್ಯ ಆಚಾರ್ಯ ಒಬ್ಬನಿಗೆ, ಕೌಸಲ್ಯ ಗುರು ಒಬ್ಬ ಇದ್ದ, ಯಜುರ್ವೇದದ ಆಚಾರ್ಯ ಅಂತ ಅವನನ್ನು ವರ್ಣನೆ ಮಾಡ್ತಾರೆ.
ಆಚಾರ್ಯ ತೈತ್ತರೀಯಾಣಾಂ ಅಭಿರೂಪಶ್ಚ ವೇದವಿತ್ ಅಂತ. ತಸ್ಯ ಯಾನಂ ಚ ದಾಸೀಶ್ಚ ಸೌಮಿತ್ರೇ ಸಂಪ್ರದಾಪಯ. ಅವನಿಗೆ ಅನೇಕ ವಾಹನಗಳು, ದಾಸಿಯರನ್ನು ಕೂಡ ದಾನ ಮಾಡು. ಯಾವತ್ ತುಷ್ಯತಿ ಸದ್ವಿಜಃ, ಅವನಿಗೆ ಎಷ್ಟು ಕೊಟ್ಟರೆ ತೃಪ್ತಿ ಆಗ್ತದೋ ಅಷ್ಟೆಲ್ಲವನ್ನು ಕೂಡ ಅವನಿಗೂ ದಾನ ಮಾಡು. ಇದು ರಾಮ ಕೊಡಿಸಿದಂಥ ದಾನದ ವಿವರ. ಕೃಷ್ಣನ ಅರಮನೆಯಲ್ಲಿ ದಾಸರು ಇದ್ದುದರ ವರ್ಣನೆ ಹೀಗಿದೆ. ದಾಸೀಭಿ ನಿಷ್ಕಕಂಠೀಭಿ ಸುವಾಸೋಭಿರಲಂಕೃತಂ ಪುಂಭಿ ಸಕಂಚುಕೋಷ್ಣೀಕ ಸುವಸ್ತ್ರ ಮಣಿಕುಂಡಲೈ. ಅನೇಕ ಆಭರಣಗಳನ್ನು ತೊಟ್ಟಂತಹ ದಾಸಿಯರು, ಕವಚ, ಉತ್ತರೀಯ ಇತ್ಯಾದಿಗಳನ್ನು ತೊಟ್ಟಂತಹ ಸೇವಕರು, ಇವರೆಲ್ಲ ಆ ಅರಮನೆಯಲ್ಲಿದ್ದರು. ಅರಮನೆ ಅವರಿಂದ ಶೋಭಿಸ್ತಾ ಇತ್ತು ಅಂತ. ಭಾಗವತದ 10ನೇ ಸ್ಕಂದದ 79ನೇ ಅಧ್ಯಾಯದ 14ನೆಯ ಶ್ಲೋಕ ಇದು. ಅದೇ ಅಧ್ಯಾಯದಲ್ಲಿ ವೇಶ್ಯಾಸ್ತ್ರೀಯರು ಕೂಡ ಇದ್ದಂಥ ಒಂದು ವರ್ಣನೆ ಕೇಳಿ ಬರ್ತದೆ. ಮಂತ್ರಯಂತಂ ಚ ಕಸ್ಮಿಂಶ್ಚಿತ್ ಮಂತ್ರಿಭಿಶ್ಚ ಉದ್ದವಾದಿಭಿಃ ಜಲಕ್ರೀಡಾರತಂ ಕ್ವಾಪಿ ವಾರಮುಖ್ಯ ಬಲಾವೃತಂ. ಉದ್ಧವ ಮೊದಲಾದ ಮಂತ್ರಿಗಳ ಜೊತೆ ಕೆಲವೊಬ್ಬ ಕಡೆ ಸಮಾಲೋಚನೆ ಮಾಡ್ತಾ ಇದ್ದ. ಇನ್ನು ಕೆಲವು ಕಡೆ ವೇಶ್ಯಾಸ್ತ್ರೀಯರ ಒಡೆಗೂಡಿ ಆತ ಜಲಕ್ರೀಡೆ ಆಡ್ತಾ ಇದ್ದ ಅಂತ. ವೇಶ್ಯ ಪದ್ಧತಿ ಅಂತನ್ನೋದು ಮತ್ತೆ ಈ ಗುಲಾಮಗಿರಿ ಇವೆಲ್ಲವೂ ಕೂಡ ಒಂದಕ್ಕೊಂದು ತಳಕು ಹಾಕಿಕೊಂಡಿರುವಂಥವು. ಅದಕ್ಕಾಗಿ ನಾನು ಇದನ್ನ ವಿಮರ್ಶೆ ಮಾಡುವಾಗ, ಇದ್ರ ಬಗ್ಗೆ ಸಮೀಕ್ಷೆ ಮಾಡುವಾಗ ಆ ವೇಶ್ಯಾಸ್ತ್ರೀಯರ ಕುರಿತಾಗಿ ಇರುವಂತಹ ಉಲ್ಲೇಖಗಳನ್ನು ಕೂಡ ನೋಡ್ತಾ ಬರಬೇಕಾಯ್ತು. ಹಾಗೆ ಪಾಂಡವರು ರಾಜಸೂಯ ಯಾಗ ಮಾಡಿದಂತಹ ಪ್ರಸಂಗದಲ್ಲಿ ಭಾಗವತದ 10ನೇ ಸ್ಕಂದದ 85ನೇ ಅಧ್ಯಾಯದ 15ನೇ ಶ್ಲೋಕ ಹೀಗೆ ಹೇಳ್ತದೆ. ತೈಲ ಗೋರಸ ಗಂಧೋದ ಹರಿದ್ರಾ ಸಾಂದ್ರ ಕುಂಕುಮೈಹಿ ಪುಂಭಿರ್ಲಿಪ್ತಾಹ ಪ್ರಲಿಂಪಂತ್ಯಃ ವಿಜಹೃಹು ವಾರಯೋಷಿತಃ. ರಾಜಸೂಯಾಗದ ಅವಭೃತ ಸಂದರ್ಭ ಅದು. ಎಣ್ಣೆ, ಹಾಲು, ಪನ್ನೀರು, ಅರಿಶಿಣ, ಕುಂಕುಮ, ಕೇಸರಿ ಇವುಗಳ ನೀರನ್ನು ಪುರುಷರು ವೇಶ್ಯಾಸ್ತ್ರೀಯರ ಮೇಲೆ ಎರಚಿದರು, ವೇಶ್ಯಾಸ್ತ್ರೀಯರು ಪುರುಷರಿಗೂ ಕೂಡ ಎರಚಿದರು ಅಂತ ಉಲ್ಲೇಖ ಹೀಗೆ ಕಾಣಿಸ್ತದೆ. ಮಹಾಭಾರತದ ಉದ್ಯೋಗ ಪರ್ವದ 151ನೇ ಅಧ್ಯಾಯದಲ್ಲಿ ಒಂದು ಪಾಠಕ್ಕನುಸಾರವಾಗಿ ಅಲ್ಲಿ 58ನೇ ಶ್ಲೋಕದಲ್ಲಿ ಆ ಪಾಂಡವರ ಸೈನ್ಯದ ಒಂದು ವರ್ಣನೆ. ಶಕಟ ಆಪಣ ವೇಷಾಶ್ಚ ಯಾನ ಯುಗ್ಯಂಚ ಸರ್ವಶಃ ಕೋಶಂ ಯಂತ್ರಾಯುಧಂ ಚೈವ ಯೇ ಚ ವೈದ್ಯಾಃ ಚಿಕಿತ್ಸಕಾಃ. ಅನೇಕ ಶಕಟಗಳು ಅಂದ್ರೆ ಬಂಡಿಗಳು, ಮತ್ತೆ ಸೈನ್ಯಕ್ಕೆ ಬೇಕಾದ ಕಾಳು ಕಡಿ ಇತ್ಯಾದಿಗಳನ್ನ ಪೂರೈಸುವಂತಹ ಅಂಗಡಿಗಳು. ವೇಷಾಹ, ವೇಷ ಅನ್ನೋ ಶಬ್ದಕ್ಕೆ ಈ ವೇಶ್ಯೆಯರ ಬಿಡಾರ, ಅವರ ವಸತಿ ಅಂತ ಈಗ ಅರ್ಥ ಹೇಳಿದ್ದಾರೆ. ವೇಷ ಅನ್ನೋ ಶಬ್ದಕ್ಕೆ ವೇಶ್ಯ ಸ್ತ್ರೀ ಅಂತ ಕೂಡ ಅರ್ಥ ಇದೆ. ಕೋಶ, ಖಜಾನೆ, ಯಂತ್ರಗಳಿಂದ ಕೂಡಿದಂತಹ ಆಯುಧಗಳನ್ನ ಪೂರೈಸುವಂತಹ, ಆಯುಧಗಳನ್ನು ಚಿಮ್ಮುವಂತಹ ವ್ಯವಸ್ಥೆ, ಚಿಕಿತ್ಸಕರಾದಂತಹ ವೈದ್ಯರು, ಇದೆಲ್ಲವೂ ಕೂಡ ಅಲ್ಲಿ ಪ್ರಯಾಣ ಮಾಡಿತ್ತು ಅಂತ ಉದ್ಯೋಗ ಪರ್ವದಲ್ಲಿ ಒಂದ್ ಕಡೆ ಬರುವಂತಹ ವರ್ಣನೆ. ಉದ್ಯೋಗ ಪರ್ವದಲ್ಲೇ 196ನೇ ಅಧ್ಯಾಯದಲ್ಲಿ ಮತ್ತೊಂದು ವರ್ಣನೂ ಹೀಗೆ ಕೇಳಿ ಬರ್ತದೆ. ಈ ಸೈನ್ಯ ಎಲ್ಲೆಲ್ಲಿ ಪ್ರಯಾಣ ಮಾಡ್ತಿರ್ತದೆ ಆ ಸೈನ್ಯದ ಮನರಂಜನೆಗಾಗಿ ಅಲ್ಲಿ ವೇಶ್ಯಾಸ್ತ್ರೀಯರು ಹೋಗ್ತಿದ್ರು ಅಂತ ಸಾಮಾನ್ಯವಾಗಿ ನಮಗೆ ಕೇಳಿ ಬರೋದು. ಶಕಟ ಆಪಣ ವೇಷಾಶ್ಚ ಯಾನಂ ಯುಗ್ಯಂಚ ಸರ್ವಶಃ ತತ್ರ ನಾಗಸಹಸ್ರಾಣಿ ಹಯಾನಾಂ ಅಯುತಾನಿ ಚ ಫಲ್ಗು ಸರ್ವಂ ಕರತ್ರಂ ಚ ಯತ್ಕಿಂಚಿತ್ ಕೃಷ ದುರ್ಬಲಂ ಅಂತ ಹೆಚ್ಚು ಕಡಿಮೆ ಹಿಂದಿನ ಶ್ಲೋಕವನ್ನ ಹೋಲುವಂತ ಶ್ಲೋಕವೇ 151ನೇ ಅಧ್ಯಾಯದಲ್ಲಿ ಏನ್ ಬಂದಿತ್ತು ಅದನ್ನೇ ಹೋಲುವಂತ ಮತ್ತೊಂದು ಶ್ಲೋಕನೂ ಇಲ್ಲಿ ಕೇಳಿ ಬರ್ತದೆ. ಸೈನ್ಯಕ್ಕೆ ಬೇಕಾದಂತಹ ಸಂಗೀತ, ನೃತ್ಯ ಇತ್ಯಾದಿ ಮನರಂಜನೆ ಒದಗಿಸುವಂಥದ್ದು. ಹಾಗೆ ಆ ಸೈನಿಕರ ಜೊತೆ
ಸೈನಿಕರಿಗೆ ಸುಖ ಕೊಡ್ಲಿಕ್ಕೂ ಕೂಡ ಆ ವೇಶ್ಯೆಯರು ಉಪಯೋಗ ಆಗ್ತಿತ್ತು ಅಂತ ಕೇಳಿ ಬರ್ತದೆ. ಸೈನಿಕರು ಇಲ್ಲಿ ಇದ್ದಂತಹ ವೇಶ್ಯೆಯರ ಜೊತೆಗೆ ಹೇಗೆ ನಿರ್ದಿಷ್ಟವಾಗಿ ವರ್ತಿಸ್ತಿದ್ರು ಅನ್ನೋದ್ರ ಬಗ್ಗೆ ಮಹಾಭಾರತದಲ್ಲಿ ನಮಗೇನು ಉಲ್ಲೇಖ ಕಾಣಿಸುವುದಿಲ್ಲ. ಆದರೂ ಬೇರೆ ಬೇರೆ ಉಲ್ಲೇಖಗಳನ್ನು ಗಮನಿಸಿದಾಗ ಆ ವೇಶ್ಯಾಸ್ತ್ರೀಯರ ಪಾತ್ರ ಏನು, ಸಾಮಾನ್ಯವಾಗಿ ವಾರಸ್ತ್ರೀಯರು ವೇಶ್ಯಾಸ್ತ್ರೀಯರ ಪಾತ್ರ ನರ್ತನ ಮಾಡುವುದು, ಗಾನ ಮಾಡುವುದು, ಹಾಗೆ ಸುಖ ಕೊಡುವಂಥದ್ದು, ಶ್ರೀಮಂತರು, ಅಧಿಕಾರಸ್ಥರು ಮೊದಲಾದವರಿಗೆ ಸುಖ ಕೊಡುವಂಥದ್ದು ಇದು ಅವರ ವೃತ್ತಿ ಅಂತ ಕೇಳಿ ಬರ್ತದೆ. ಈ ವೇಶ್ಯಾಸ್ತ್ರೀಯರು ಅಥವಾ ವಾರಸ್ತ್ರೀಯರು ಇವರು ಕೂಡ ಒಂದು ರೀತಿ ಗುಲಾಮರೇ ಆಗಿರ್ತಿದ್ರು. ಎಲ್ಲರೂ ಆಗಿರ್ತಿದ್ರು ಅಂತಿಲ್ಲ, ಕೆಲವರು ಆಗಿರ್ತಿದ್ರು. ಅದಕ್ಕೆ ಸಂಬಂಧಪಟ್ಟಂತ ವಿಷಯ ಆದ್ರಿಂದ ಹೇಳ್ತಿದ್ದೇನೆ. ಅವರು ಯಾವ ವರ್ಣಕ್ಕೆ ಸಂಬಂಧಪಟ್ಟವರಾಗಿರ್ತಿದ್ರು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೀಗೆ 4 ಪ್ರಮುಖ ವರ್ಣಗಳಿವೆ. ಇದಲ್ಲದೆ ಕೆಲವು ಬೇರೆ ವರ್ಣಗಳು ಇವೆ. ಇವೆಲ್ಲ ವರ್ಣಗಳಲ್ಲಿ ನಾವು ವಿಚಾರ ಮಾಡಿದಾಗ ಇವರು ಯಾವ ವರ್ಣಕ್ಕೆ ಸಂಬಂಧಪಟ್ಟವರಾಗಿರ್ತಿದ್ರು ಅಂತ ನಾನು ಒಂದು ಬಾರಿ ವಿಮರ್ಶೆ ಮಾಡಬೇಕಾಯ್ತು. ಮಹಾಭಾರತದಲ್ಲಿ ಧೃತರಾಷ್ಟ್ರನಿಗೆ ಹುಟ್ಟಿದಂತಹ ಮಕ್ಕಳ ವರ್ಣನೆ ಇದೆ, ನಮ್ಗದೆಲ್ಲ ಗೊತ್ತಿದೆ. ಧೃತರಾಷ್ಟ್ರನಿಗೆ ಗಾಂಧಾರಿಯಲ್ಲಿ 100 ಜನ ಗಂಡು ಮಕ್ಕಳು ಮತ್ತೊಬ್ಬಳು ಹೆಣ್ಣು ಮಗಳು ಕೂಡ ಜನಿಸಿದ್ರು, ಇದು ನಮ್ಗೆ ಗೊತ್ತಿದೆ. ಧೃತರಾಷ್ಟ್ರನಿಗೆ ಯುಯುತ್ಸು ಅನ್ನುವ ಹೆಸರಿನ ಮತ್ತೊಬ್ಬ ಮಗನೂ ಕೂಡ ಇದ್ದ. ಆ ಯುಯುತ್ಸು ಅನ್ನುವ ಮಗ ಹುಟ್ಟಿದ್ದು ಹೀಗೆ ಮಹಾಭಾರತದಲ್ಲಿ ವರ್ಣಿತ ಆಗಿದೆ. ಗಾಂಧಾರ್ಯಾಂ ಕ್ಲಿಶ್ಯಮಾನಾಯಾಂ ಉದರೇಣ ವಿವರ್ಧತ ವೇಶ್ಯ ಪರ್ಯಚರತ. ಧೃತರಾಷ್ಟ್ರಂ ಮಹಾರಾಜಂ ವೇಶ್ಯ ಪರ್ಯಚರತ್ ಕಿಲ ಅಂತ ಒಂದು ಶ್ಲೋಕ. ಗಾಂಧಾರಿ ಗರ್ಭಿಣಿಯಾಗಿದ್ಲು. ಆಗ ಧೃತರಾಷ್ಟ್ರನ ಪರಿಚರ್ಯ ಮಾಡಲಿಕ್ಕೆ ಅವಳಿಗೆ ಸಾಧ್ಯ ಆಗದೇ ಇದ್ದಾಗ ಆ ಧೃತರಾಷ್ಟ್ರನ ಒಬ್ಬಳು ವೈಶ್ಯ ಜಾತಿಯ ದಾಸಿಯೊಬ್ಬಳು ಆ ಧೃತರಾಷ್ಟ್ರನ ಸೇವಾ ಮಾಡಿದ್ಲು ಅಂತ ಹೀಗೆ ಆ ಉಲ್ಲೇಖ. ಆ ಶ್ಲೋಕವನ್ನು ಓದುವಾಗ ಸ್ವಲ್ಪ ನಾನು ಪ್ರಮಾದ ಮಾಡಿರಬಹುದು. ವೇಶ್ಯ ಅಂತಿರುವುದಲ್ಲ, ವೈಶ್ಯ ಪರಿಚರತ್ ಕಿಲ. ವೈಶ್ಯ ಜಾತಿಯ ಒಬ್ಬಳು ಸ್ತ್ರೀ ಧೃತರಾಷ್ಟ್ರನ ಸೇವಾ ಮಾಡ್ತಾ ಇದ್ಲು. ಜಜ್ಞೆ ಧೀಮಾನು ಸ್ತತಸ್ತಸ್ಯಾಂ ಯುಯುತ್ಸು ಕರ್ಣ ನೃಪ. ಅವಳಲ್ಲಿ ಹುಟ್ಟಿದವನೇ ಯುಯುತ್ಸು ಅಂತ. ಅವನು ಕ್ಷತ್ರಿಯ ಪುರುಷನಿಂದ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದವನಾದ್ದರಿಂದ ಕರ್ಣ ಜಾತಿಗೆ ಸಂಬಂಧಪಟ್ಟವನಾಗ್ತಾನೆ ಅಂತ ಹೀಗೆ ಮಹಾಭಾರತದಲ್ಲಿ ಉಲ್ಲೇಖ ಇದೆ. ತಾತ್ಪರ್ಯ ನಿರ್ಣಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಆ ಯುಯುತ್ಸುವಿನ ತಾಯಿಯ ಹಿನ್ನೆಲೆ ಏನಿದೆ ಅಂತ ಅನ್ನೋದನ್ನ ನಾನು ನೋಡಬೇಕು ಅಂತ ವಿಚಾರ ಮಾಡಿದಾಗ ಹೀಗೆ ಕೇಳಿ ಬರ್ತದೆ. ಸಚ ಆಂಬಿಕೆಯ ವೀರ್ಯಜಃ ಸುಯೋಧನಾತ್ ಅನಂತರಃ ಬಭೂವ ವೈಶ್ಯ ಕನ್ಯಕೋದರೋದ್ಭವ ಹರಿಪ್ರಿಯಃ ಸ ನಾಸಿಕಾ ಮರುದ್ಯುತಃ ಯುಯುತ್ಸು ನಾಮಕ ಕೃತಿ. ದುರ್ಯೋಧನ ಹುಟ್ಟಿದ ಮೇಲೆ ಒಬ್ಬ ಮಗ ಹುಟ್ಟಿದ, ಇವನೇ ಯುಯುತ್ಸು. ಅಯಮಪಿ ವೇಶ್ಯಾತನಯ ಇತ್ಯೇವ ಪಪ್ರಥೆ ನ ಧಾರ್ತರಾಷ್ಟ್ರ ಇತಿ ಇತ್ಯಾಹ. ಇವನಿಗೆ ವೈಶ್ಯ ಸ್ತ್ರೀಯ ಮಗ ಅಂತಾನೆ ಹೆಸರಿತ್ತು. ವೈಶ್ಯ ಕನ್ಯಕಾ ಅಂತ ಮಹಾಭಾರತದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಶ್ಲೋಕ ಇದೆಯಲ್ಲ, ಮತ್ತೆ ಮಹಾಭಾರತದಲ್ಲಿ ವೈಶ್ಯ ಪರಿಯಚರತ್ ಕಿಲ ಅಂತ ಶ್ಲೋಕ ಇದೆಯಲ್ಲ, ಇದನ್ನೆಲ್ಲ ಗಮನಿಸಿದ್ರೆ ಏನು ಅರ್ಥ ಗೊತ್ತಾಗ್ತದೆ? ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ವ್ಯಾಖ್ಯಾನ ಮಾಡುವವರು ಕೂಡ ಅದನ್ನ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. ಮಹಾಭಾರತವನ್ನು ವ್ಯಾಖ್ಯಾನ ಮಾಡಲಿಕ್ಕಾಗಿರುವಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯ. ಮಹಾಭಾರತದಲ್ಲಿ ವೈಶ್ಯ ಪರಿಯಚರತ್ ಅಂತಿದೆ. ವೈಶ್ಯ ಜಾತಿಯ ಸ್ತ್ರೀ ಧೃತರಾಷ್ಟ್ರನಿಗೆ ಸೇವಾ ಮಾಡಿದ್ಲು ಅಂತ. ಅದನ್ನ ತಾತ್ಪರ್ಯ ನಿರ್ಣಯದಲ್ಲಿ ವೈಶ್ಯ ಕನ್ಯಕೋದರೋದ್ಭವ, ವೈಶ್ಯ ಕನ್ಯೆಯ ಹೊಟ್ಟೆಯಲ್ಲಿ ಹುಟ್ಟಿದವನು ಅಂತ ವರ್ಣಿಸಿದ್ದಾರೆ. ಅದನ್ನ ಮಹಾಭಾರತದ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ ಬರೆದಂಥವರು ಇತ್ತೀಚಿನ ವಿದ್ವಾಂಸರು ಹಯೋಧನ ಪುರಾಣಿಕಾಚಾರ್ಯರು ಮತ್ತು ಗೋವಿಂದಾಚಾರ್ಯರು ಸ್ವಲ್ಪ ಭಿನ್ನವಾಗಿ ವ್ಯಾಖ್ಯಾನ ಮಾಡ್ತಾರೆ. ವೈಶ್ಯ ಕನ್ಯಕಾ
ಕಾಚಿತ್ ದಾಸಿ, ವೈಶ್ಯಕನ್ಯಕಾ ಅಂತ ಇವಳು ಏನಿದ್ದಾಳೆ, ಇವಳೊಬ್ಬಳು ದಾಸ ವರ್ಗಕ್ಕೆ ಸಂಬಂಧಪಟ್ಟ ಸ್ತ್ರೀ ಅಂತ ಹೇಳ್ತಾರೆ ಅವರು ಗೋವಿಂದಾಚಾರ್ಯ. ಅನುಕಂಪಾಯಾಮ್ ಕಹ, ವೈಶ್ಯಕನ್ಯಕಾ ಅಂತಿದೆಯಲ್ಲ, ಅಲ್ಲಿ ಕ ಅಂತಿದೆಯಲ್ಲ, ಕ ಅನ್ನೋ ಪ್ರತ್ಯಯ ಬಂದಿದ್ದು ಕೆಲವು ಕಡೆ ಸ್ವಾರ್ಥಕ ಪ್ರತ್ಯಯ, ವಿಶೇಷ ಅರ್ಥ ಏನಿರೋದಿಲ್ಲ. ಕೆಲವು ಕಡೆ ಅನುಕಂಪಕ ಪ್ರತ್ಯಯ. ಅವಳಿಗೆ ಅವಳ ಸ್ಥಿತಿ ಗತಿ ಎಷ್ಟು ಹೀನವಾಗಿತ್ತು ಅನ್ನೋದನ್ನು ತೋರಿಸ್ಲಿಕ್ಕಾಗಿ, ಅವಳ ಬಗ್ಗೆ ಒಂದು ಅನುಕಂಪವನ್ನು ತೋರಿಸ್ಲಿಕ್ಕಾಗಿ, ಕ್ಷತ್ರಿಯ ಸ್ತ್ರೀಯರಂತೆ ಅವಳಿಗೆ ಸ್ಥಾನಮಾನ ಇರಲಿಲ್ಲ ಅನ್ನೋದನ್ನು ತೋರಿಸ್ಲಿಕ್ಕಾಗಿ, ಹೀಗೆ ಅನುಕಂಪಾಯಾಮ್ ಕಹ, ವೈಶ್ಯಕನ್ಯಕಾ ಅಂತ ಏನು ಕ ಪ್ರತ್ಯಯ ಇದೆ, ಅವಳ ಸ್ಥಿತಿ ಹೇಗಿತ್ತು, ಸಾಮಾನ್ಯವಾಗಿ ರಾಜನ ಬೇರೆ ಜಾತಿಯ ಪತ್ನಿಯರು ಅವರ ಅಥವಾ ದಾಸಿಯರು ಅವ್ರ ಸ್ಥಿತಿ ಹೇಗಿತ್ತು ಅನ್ನೋದನ್ನ ತೋರಿಸಲಿಕ್ಕಾಗಿ ಕ ಪ್ರತ್ಯಯವನ್ನು ಹೇಳಿದ್ದಾರೆ ಅಂತ ಗೋವಿಂದಾಚಾರ್ಯ ವ್ಯಾಖ್ಯಾನ. ವೈಶ್ಯಕನ್ಯಕಾ, ವೈಶ್ಯ ಜಾತಿಗೆ ಸಂಬಂಧಪಟ್ಟ ಒಬ್ಳು ದಾಸಿ ಅವಳು. ಏತೇನ ಅಯಮಪಿ ಕಾನೀನಃ, ಮದುವೆ ಮಾಡ್ಕೊಂಡ ಸ್ತ್ರೀ ಅಲ್ಲ ಅವಳು, ಒಬ್ಬಳು ಮದುವೆ ಮಾಡ್ಕೊಳ್ಳದೆ ಇದ್ದವಳು, ಧೃತರಾಷ್ಟ್ರನ ದಾಸಿ. ಆ ದಾಸಿಯಲ್ಲಿ ಇವನು ಹುಟ್ಟಿದವನು. ಅದರಿಂದ ಇವನು ಕೂಡ ಕಾನೀನ, ಅಯಮಪಿ ಇವನು ಕಾನೀನ. ಮತ್ತಾರು ಕಾನೀನರು? ಕರ್ಣ ಕಾನೀನ. ಕುಂತಿಗೆ ಮದುವೆ ಆಗದೆ ಇದ್ದಾಗ ಅವಳಲ್ಲಿ ಹುಟ್ಟಿದವನು ಕರ್ಣ. ವ್ಯಾಸರ ತಾಯಿ ಸತ್ಯವತಿಗೆ ಮದುವೆ ಆಗದೆ ಇದ್ದಾಗ ಅವಳಲ್ಲಿ ಪರಾಶರರಿಂದ ಹುಟ್ಟಿದವರು ವ್ಯಾಸರು, ಅವರು ಕಾನೀನರು. ವ್ಯಾಸರ ಬಗ್ಗೆ ಯಾರಿಗಾದ್ರೂ ವಿವಾದ ಇರಬಹುದು, ವ್ಯಾಸರ ತಾಯಿಗೆ ಮದುವೆ ಆಗಿತ್ತು ಪರಾಶರ ಜೊತೆಗೆ ಅಂತ ಯಾರಿಗಾದ್ರೂ ವಿವಾದ ಇರಬಹುದು, ಅದು ಆ ಕಡೆ ಇರಲಿ. ನನ್ನ ದೃಷ್ಟಿಯಲ್ಲಿ ಮತ್ತೆ ಗೋವಿಂದಾಚಾರ್ಯರು ಮತ್ತು ಇನ್ನೂ ಅನೇಕ ಜನ ವಿದ್ವಾಂಸರ ದೃಷ್ಟಿಯಲ್ಲಿ ಸತ್ಯವತಿಗೆ ಮದುವೆ ಆಗಿರಲಿಲ್ಲ. ಆದ್ರಿಂದ ಸತ್ಯವತಿಯ ಮಗ ವ್ಯಾಸರು ಕಾನೀನ, ಕರ್ಣ ಕಾನೀನ, ಮತ್ತೆ ಈ ಯುಯುತ್ಸು ಕೂಡ ಕಾನೀನ. ಉದರ ಶಬ್ದೇನ ಇದಮಾಹ ರಾಜ್ಯಾಂ ವೀರ್ಯಭರಣಮೇವ ದಾಸೀನಾಂ ಅನಿವಾರ್ಯಂ ಉದರಂ ಭರಣಮಿತಿ, ಉದರಂ ಭರಣಂ ಆಸೀದಿತಿ. ವೈಶ್ಯಕನ್ಯಕಾ ಉದರೋದ್ಭವ ಅಂತಿದೆ ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಪ್ರಯೋಗ ಮಾಡಿದಂತಹ ಶಬ್ದ ಅದು. ವೈಶ್ಯ ಜಾತಿಯ ಸ್ತ್ರೀಯ ಕನ್ಯೆಯ ಹೊಟ್ಟೆಯಲ್ಲಿ ಹುಟ್ಟಿದವನು. ಹೊಟ್ಟೆ ಅನ್ನೋ ಶಬ್ದವನ್ನು ಆಚಾರ್ಯ ಪ್ರಯೋಗ ಮಾಡಿದ್ದಾರಲ್ಲ, ಅದರ ಅರ್ಥ ಏನು? ರಾಜ್ಞಾಂ ವೀರ್ಯಭರಣಮೇವ, ರಾಜರಿಗೆ ಬೇಕಾದಾಗ ಸುಖ ಕೊಡುವುದೇ ಈ ದಾಸಿಯರ ಹೊಟ್ಟೆ ಹೊರೆಯುವ ಅನಿವಾರ್ಯವಾದ ಉಪಾಯವಾಗಿತ್ತು. ದಾಸೀನಾಂ ಅನಿವಾರ್ಯ ಉದರಂ ಭರಣಂ ಆಸೀದಿತಿ. ಇದು ಗೋವಿಂದಾಚಾರ್ಯ ಅದನ್ನು ವ್ಯಾಖ್ಯಾನ ಮಾಡಿದಂತಹ ಒಂದು ಕ್ರಮ. ಸಾಮಾನ್ಯವಾಗಿ ಎಲ್ಲಾ ವ್ಯಾಖ್ಯಾನಕಾರರಲ್ಲೂ ಕೂಡ ಇಂಥದ್ದೊಂದು ವಿಭಿನ್ನವಾದ ದೃಷ್ಟಿಕೋನ ಇದ್ದೇ ಇರ್ತದೆ. ಮತ್ತೊಬ್ಬ ಹಿರಿಯ ವಿದ್ವಾಂಸರಾದಂತಹ ಗೋವಿಂದ ಹೈವದ್ ಪುರಾಣಿಕಾಚಾರ್ಯರು ಇದನ್ನು ವ್ಯಾಖ್ಯಾನ ಮಾಡ್ತಾರೆ. ಇದೆಲ್ಲ ತಾತ್ಪರ್ಯ ನಿರ್ಣಯದ 12ನೇ ಅಧ್ಯಾಯದ 49ನೇ ಶ್ಲೋಕ. ಸಚಾಂಬಿಕೆಯ ವೀರ್ಯಜಃ ಸುಯೋಧನಾದ ಅನಂತರ ಬಭೂವ ವೈಶ್ಯಕನ್ಯಕೋದರೋದ್ಭವೋ ಹರಿಪ್ರಿಯ. ವೈಶ್ಯಕನ್ಯೆಯಲ್ಲಿ ಅಂತಲೇ ಅವರು ಅನುವಾದ ಮಾಡಿದ್ದಾರೆ. ಆದರೆ ಅದರ ಟಿಪ್ಪಣಿ ಬರೆದಾಗ ಗಾಂಧಾರಿ 2 ವರ್ಷ ಕಾಲ ಗರ್ಭ ಧರಿಸಿದ್ಲು. ಆಗ ಧೃತರಾಷ್ಟ್ರನ ಸೇವಾ ಮಾಡ್ತಿದ್ದ ವೈಶ್ಯ ಜಾತಿಯ ಪತ್ನಿ, ಆ ಪತ್ನಿಯಲ್ಲಿ ಯುಯುತ್ಸುವನ್ನು ಹೆತ್ತಳು. ಈತ ಮಹಾಜ್ಞಾನಿಯಾಗಿದ್ದ, ಮಹಾರಥನೂ ಹೌದ. ಹರಿಪ್ರಿಯ ಅಂತ ಕೂಡ ತಾತ್ಪರ್ಯ ನಿರ್ಣಯ ಅದನ್ನು ವರ್ಣಿಸಿದೆ. ಪುರಾಣಿಕರು ಭಾವಿಸುವಂತೆ ಆಕೆ ವೈಶ್ಯ ಜಾತಿಯ ಸ್ತ್ರೀ ಅಲ್ಲ, ಒಬ್ಬ ಕನ್ಯಾ ಮಾತ್ರ ಅಲ್ಲ, ದಾಸಿ ಮಾತ್ರ ಅಲ್ಲ. ಅವಳು ಧೃತರಾಷ್ಟ್ರನಿಗೆ ಪತ್ನಿನೇ ಆಗಿದ್ಲು. ಆ ಪತ್ನಿಯಲ್ಲೇ ಹುಟ್ಟಿದವನು. ಯಾಕಂದ್ರೆ ನಾವು ಈ ಹಿಂದೆ ಈ ಅನೇಕ ಅಧ್ಯಾಯಗಳಲ್ಲಿ ನೋಡಿದ್ದೀವಿ, ಪ್ರತಿಯೊಬ್ಬರೂ ಕೂಡ ತಮ್ಮ ವರ್ಣದ, ತಮ್ಮ ಕೆಳಗಿನ ವರ್ಣದ ಎಲ್ಲ ಸ್ತ್ರೀಯರನ್ನು ಕೂಡ ಮದುವೆ ಮಾಡಿಕೊಳ್ಳುವಂತಹ ಅಧಿಕಾರ ಹೊಂದಿದ್ರು. ಆದ್ರಿಂದ ಧೃತರಾಷ್ಟ್ರನಿಗೆ ವೈಶ್ಯ ಜಾತಿಯ ಪತ್ನಿ ಇರೋದು ಅಸಂಭಾವಿತ ಏನಲ್ಲ. ಅವಳಲ್ಲಿ ಹುಟ್ಟಿದವನೇ ಯುಯುತ್ಸು ಅಂತ ಹೇಳಿ. ಆದರೆ ಮಹಾಭಾರತ ವೈಶ್ಯ ಪರ್ಯಚರತ್ ಅಂತ ವರ್ಣಿಸಿದೆ. ಅದನ್ನು ನಾವು ಗಮನಿಸಬೇಕು. ವೈಶ್ಯ ಜಾತಿಯ ಆ ಸ್ತ್ರೀ ಧೃತರಾಷ್ಟ್ರನನ್ನ, ಮಹಾರಾಜನಾದ ಧೃತರಾಷ್ಟ್ರನನ್ನ ಪರಿಚರಿಸಿದಳು. ಪರಿಚಾರಿಕೆ ಅಂತಂದ್ರೆ ಸೇವಕಿ ಅಂತಾನೆ ಅರ್ಥ. ಅಲ್ಲೇನು ಬೇರೆ ಕಡೆ ನಾಮಪದ ಪ್ರಯೋಗ ಮಾಡ್ತಾರೆ, ಇದನ್ನ ಅಲ್ಲೇ ಕ್ರಿಯಾಪದ ಪ್ರಯೋಗ ಮಾಡಿದ್ದಾರೆ. ಸೇವಾ ಮಾಡಿದ್ಲು ಅಂತಷ್ಟೇ, ಪತ್ನಿಯಾಗಿ ಸೇವಾ ಮಾಡಿದ್ಲು ಅಂತ ಆ ಶಬ್ದದಿಂದ ಗೊತ್ತಾಗೋದಿಲ್ಲ. ಬೇರೆ ಪ್ರಸಂಗಗಳಲ್ಲಿ ಅವನಿಗೆ ಬೇರೆ ಬೇರೆ ಮದುವೆ ಆಗಿದ್ದರ ಉಲ್ಲೇಖನೂ ಕೂಡ ಕಾಣಿಸೋದಿಲ್ಲ. ಹಿಂದೆ ಮಹಾಭಾರತದ ಆದಿಪರ್ವದ ಪ್ರವಚನ ನೋಡುವಾಗ ನಾವು ನೋಡಿದ್ದೇವೆ, ಧೃತರಾಷ್ಟ್ರನಿಗೆ ಗಾಂಧಾರಿ ಅಲ್ಲದೆ ಬೇರೆ 10 ಜನ ಪತ್ನಿಯರಿದ್ರು, ಅವರು ಆತನ ಸಹೋದರಿಯರಾಗಿದ್ರು ಅಂತ ಕೆಲವು ಪಾಠಗಳಲ್ಲಿ ಕಂಡು ಬರ್ತದೆ. ಆದ್ರೆ ಅದು ವಿವಾದರಹಿತವಾದ ಪಾಠ ಏನಲ್ಲ.
ಗಾಂಧಾರಿ ಒಬ್ಳು ಪತ್ನಿಯಾಗಿದ್ದೇ ನಮಗೆ ಸ್ಪಷ್ಟವಾಗಿ ಗೊತ್ತಿರುವಂತ ಸಂಗತಿ. ಉಳಿದ ಪತ್ನಿಯರು ಇರಬಹುದು, ಬಹುಪತ್ನಿತ್ವ ರಾಜರಲ್ಲಿ ಇತ್ತು. ಆದ್ರೆ ಇವಳು ಏನಾಗಿದ್ಲು? ವೈಶ್ಯ ಪರ್ಯಚರತ್ ಅಂತ ಮಹಾಭಾರತ ಹೇಳ್ತದೆ, ವೈಶ್ಯ ಕನ್ಯಕ ಅಂತ ಆಚಾರ್ಯ ಹೇಳ್ತಾರೆ. ಅದರಿಂದ ಅವಳು ದಾಸಿನೇ ಆಗಿದ್ದಿರಬೇಕು ಅಂತ ಗೋವಿಂದಾಚಾರ್ಯ ಏನ್ ಹೇಳಿದ್ದಾರೆ, ಅದೇ ವ್ಯಾಖ್ಯಾನವೇ ನನಗೆ ಸರಿ ಕಾಣ್ತದೆ. ಮತ್ತೆ ಈ ಹಿಂದೆ ಮಹಾಭಾರತದ 105ನೇ ಅಧ್ಯಾಯ 26ನೇ ಶ್ಲೋಕ ಆದಿಪರ್ವದ್ದು, ಅದನ್ನು ಕೂಡ ನಾನು ಹೇಳಿದ್ದೆ. ಈ ಧೃತರಾಷ್ಟ್ರ ಮತ್ತು ಪಾಂಡು ವಿದುರ ಹುಟ್ಟಿದ್ದು ಹೇಗೆ? ಅವರ ತಂದೆ ವಿಚಿತ್ರ ವೀರ್ಯ ಮರಣಿಸಿಬಿಟ್ಟಿದ್ದ. ಅವನ ಪತ್ನಿಯರಾದಂತಹ ಅಂಬಿಕಾ ಮತ್ತು ಅಂಬಾಲಿಕಾ, ಅವರಲ್ಲಿ ವ್ಯಾಸರ ಮೂಲಕ ಹುಟ್ಟಿದವರು ಧೃತರಾಷ್ಟ್ರ ಮತ್ತೆ ಪಾಂಡು. ಆ ವೇದವ್ಯಾಸರ ವಿಚಿತ್ರವಾದಂತಹ ರೂಪವನ್ನ ನೋಡಿ ಹೆದರಿದಂತಹ ಒಬ್ಬಳು ಅಂಧನಾದ ಮಗನನ್ನ ಹುಟ್ಟಿಸಿದ್ಲು. ಬಿಳಿಚಿಕೊಂಡಂತಹ ಮತ್ತೊಬ್ಬಳು ಪಾಂಡುರೋಗದ ಮಗನನ್ನು ಹೆತ್ತಳು ಅಂತ ನಾವು ಕೇಳಿದ್ದೀವಿ. ಈ ಇಬ್ಬರು ಮಕ್ಕಳು ಇಂಥ ವೈಲಕ್ಷಣ್ಯದಿಂದ ಅಂಗವೈಕಲ್ಯದಿಂದ ಹುಟ್ಟಿದವರು. ಸರ್ವಾಂಗ ಸೌಂದರ್ಯ, ರೂಪ ಇತ್ಯಾದಿ ಕೂಡಿದಂತಹ ಮತ್ತೊಬ್ಬ ಮಗ ಬೇಕು ಅಂತ ಅವರ ಅತ್ತೆ ಸತ್ಯವತಿ ಬಯಸಿದಾಗ, ತನ್ನ ಸೊಸೆಯಂದರಾದ ಅಂಬಿಕೆ ಮತ್ತು ಅಂಬಾಲಿಕೆಯರಿಗೆ ಮತ್ತೆ ಒತ್ತಾಯಿಸಿದಾಗ, ಅವರಲ್ಲಿ ಯಾರೋ ಒಬ್ಳು ತಾನು ಮತ್ತೆ ಹೋಗಲಿಲ್ಲ ವ್ಯಾಸರ ಬಳಿಗೆ, ತನ್ನ ದಾಸಿಯನ್ನು ಕಳಿಸಿಬಿಟ್ಲು, ತನ್ನ ಆಭರಣಗಳನ್ನು ಹಾಕಿ ಅಂತ ಬಂದಿದೆ. ವ್ಯಾಸರು ಅವಳು ಮಾಡಿದ ಸೇವೆಯಿಂದ ಸಂತುಷ್ಟರಾದರು. ಅವಳಲ್ಲಿ ನಿಯೋಗದ ಮೂಲಕ ವಿದುರನನ್ನು ಹುಟ್ಟಿಸಿದ್ರು. ಅವಳಿಗೆ ಆಶೀರ್ವಾದವನ್ನು ಕೂಡ ಮಾಡಿದ್ರು. ಅಭೂಜಿಷ್ಯ ಭವಿಷ್ಯಸಿ, ನಿನಗೆ ಇಲ್ಲಿಯವರೆಗೇನು ದಾಸ್ಯ ಇತ್ತು ಆ ದಾಸ್ಯೆಯಿಂದ ಮುಕ್ತವಾಗ್ತದೆ ಅಂತ ಅವಳಿಗೆ ವರನೂ ಕೊಟ್ಟಿದ್ರು. ಇದೆಲ್ಲ ಎಲ್ಲೆಲ್ಲಿ ಗುಲಾಮಗಿರಿ ಇತ್ತು, ದಾಸಿ ಭಾವ ಇತ್ತು, ಅವರ ಉಪಯೋಗ ಹೇಗಾಗ್ತಿತ್ತು ಅನ್ನೋದ್ರ ಬಗ್ಗೆ ಎಲ್ಲ ಇರುವಂತಹ ಕೆಲವು ಉಲ್ಲೇಖಗಳಿವೆ. ಕೃಷ್ಣ, ರಾಮ, ಪಂಚಪಾಂಡವರು ಅಂತ ಮಹಾಧಾರ್ಮಿಕರು, ದೇವಾಂಶ ಸಂಭೂತರು, ಸ್ವಯಂ ದೇವತನೇ ಆದಂತಹ ಪರದೇವತನೇ ಆದಂತಹ ಕೃಷ್ಣ, ರಾಮ, ಇವರು ಮಾಡಿದಂತಹ ದಾಸಿಯರ ದಾನ ಇದ್ರ ಬಗ್ಗೆ ಎಲ್ಲ ನೋಡಿದ್ದೇವೆ. ಇಷ್ಟಾದರೂ ಕೂಡ ಎಷ್ಟೋ ಜನ, ಕೆಲವು ರಾಜರು, ಆಡಳಿತಗಾರರೆಲ್ಲ ಲಂಪಟರಾಗಿದ್ರು, ಅಧಾರ್ಮಿಕರಾಗಿದ್ರು. ಹೀಗಾಗಿದ್ರು ಕೂಡ ಅನೇಕ ಜನರು ಧಾರ್ಮಿಕರಾಗಿದ್ರು, ಬಹಳ ಜನ ಧಾರ್ಮಿಕರಾಗಿದ್ರು ಕಾಲದ ಪ್ರಭಾವಕ್ಕನುಸಾರವಾಗಿ. ಆದ್ರಿಂದ ಯುಯುತ್ಸು ಆ ವೈಶ್ಯ ಜಾತಿಯ ಕನ್ಯೆಯಲ್ಲಿ ಹುಟ್ಟಿದವನಾದ್ರೂ, ದಾಸಿಯ ಪುತ್ರನಾದ್ರೂ ಅವನು ಮಹಾರಥನಾಗಿದ್ದ ಅಂತನ್ನೋದನ್ನ ನಾವು ನೋಡಿದ್ದೇವೆ. ಮಹಾಪರಾಕ್ರಮಿಯಾಗಿದ್ದ. ಹಾಗೆ ಹರಿಪ್ರಿಯ, ಅವನು ಪಾಂಡವರ ಪರವಾಗಿ ಮುಂದೆ ಯುದ್ಧ ಮಾಡಿದವನು ಅಂತ ಕೂಡ ಕೇಳಿ ಬರ್ತದೆ. ಅಂತ ಒಂದು ಮಾನ್ಯತೆ ಇತ್ತು ಅವನಿಗೆ. ಇದನ್ನ ನಾವು ಗಮನಿಸಬೇಕು. ಅನೇಕ ಜನರಿಗೆ ಆ ದಾಸರ ಮಕ್ಕಳಿಗೆ ಅಂತ ಕೆಲವು ಮಾನ್ಯತೆಗಳು ಸಿಗ್ತಿರ್ಲಿಲ್ಲ. ಆದ್ರೆ ಅಂಥ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿಯೂ ಕೂಡ ಯಾರು ಗುಣಾಧಿಕರಾಗಿದ್ರು, ಶ್ರೇಷ್ಠರಾಗಿದ್ರು ಅಂಥವರಿಗೆ ಒಂದು ಮಾನ್ಯತೆ ಇರ್ತಿತ್ತು. ಅದು ವಿದುರನ ಒಂದು ಉದಾಹರಣೆ ಮತ್ತು ಯುಯುತ್ಸುವಿನ ಇನ್ನೊಂದು ಉದಾಹರಣೆ. ಧೃತರಾಷ್ಟ್ರನ ಮಕ್ಕಳ ಪೈಕಿ 11 ಜನ ಮಹಾರಥರಿದ್ರು. ಅವರಲ್ಲಿ ಇವನೊಬ್ಬ ಪಾಂಡವರ ಪಕ್ಷಪಾತಿ, ಪಾಂಡವರ ಪರವಾಗಿ ಯುದ್ಧ ಮಾಡಿದವನು. ಪಾಂಡವರು ತಮ್ಮ ಮೊಮ್ಮಗ ಪರೀಕ್ಷಿತನನ್ನು ಸಿಂಹಾಸನದಲ್ಲಿ ಕೂಡಿಸಿ ಮಹಾಪ್ರಸ್ಥಾನ ಹೋಗುವಾಗ ಯುಯುತ್ಸುವಿಗೆ ರಾಜ್ಯದ ರಕ್ಷಣಾಭಾರ ಕೊಟ್ಟಿದ್ರು ಅಂತ ಬಂದಿದೆ. ಯುಯುತ್ಸು ಪಾಂಡವರಿಗೆ ಆ ಸಂಬಂಧದ ದೃಷ್ಟಿಯಿಂದ ಚಿಕ್ಕಪ್ಪನಾಗಬೇಕು. ನಾನು ಹೇಳುವಾಗ ವಿದುರ ಪಾಂಡವರಿಗೆ ಚಿಕ್ಕಪ್ಪನಾಗಬೇಕು, ಯುಯುತ್ಸು ಅವರಿಗೆ ಸಹೋದರ ಆಗಬೇಕು. ಸುಯೋಧನಾದ ಅನಂತರ, ದುರ್ಯೋಧನ ಆದ್ಮೇಲೆ ಹುಟ್ಟಿದಂಥವನವನು. ಹೀಗೆ ಸಹೋದರ ಆಗಬೇಕು. ಇಂಥ ಒಂದು ಅಪರೂಪದ ಗುಣಕ್ಕೆ ಬೆಲೆ ಕೊಟ್ಟು ಅವರನ್ನು ಮೇಲೆ ಎತ್ತಿ ಹಿಡಿಯುವಂತಹ ಉದಾಹರಣೆಗಳು ಇದ್ದವು. ವಿದುರ ಅಂತೂ ಕ್ಷತ್ತಃ, ದಾಸಿ ಪುತ್ರನೇ ಅಂತ ದುರ್ಯೋಧನ ಮೊದಲಾದವರು ಅವನನ್ನ ಅನೇಕ ರೀತಿಯಲ್ಲಿ ಹೀಯಾಳಿಸಿದ್ರು ಕೂಡ ಅವನಿಗಿರುವಂತಹ ಸ್ಥಾನಮಾನ, ಅವನಿಗೆ ಎಲ್ಲರನ್ನೂ ಎದುರಿಸಿ ಸತ್ಯವನ್ನು ಹೇಳಲಿಕ್ಕೆ ಇರುವಂತಹ ಒಂದು ಛಾತಿ, ದುರ್ಯೋಧನ, ಶಕುನಿ, ಕರ್ಣ ಮೊದಲಾದವರ ಗೂಢಚರ್ಯ ವ್ಯವಸ್ಥೆಯನ್ನು ಭೇದಿಸಿ ಅನೇಕ ಸಂಗತಿಗಳನ್ನು ತಿಳ್ಕೊಳ್ಳಿಕ್ಕಿರುವಂತಹ ಅವನ ಶಕ್ತಿ, ಇದನ್ನೆಲ್ಲ ನಾವು ನೋಡೇ ಇದ್ದೇವೆ. ಕ್ಷತ್ತು ಪ್ರಜ್ಞಾಂ, ಆ ಕ್ಷತ್ತ ದಾಸಿ ಪುತ್ರನಾದಂಥ ಅಥವಾ ಅಂಥ ಉನ್ನತ ಸ್ಥಾನಮಾನಗಳೇನು ಇಲ್ಲದಂಥ ಆ ವಿದುರನ ಪ್ರಜ್ಞೆಯನ್ನು ತೋರಿಸಲಿಕ್ಕಾಗಿ ಮಹಾಭಾರತವನ್ನು ರಚನೆ ಮಾಡಿದರು ಅಂತ ಕೇಳಿ ಬರ್ತದೆ. ಹೀಗೆ
ಅಂಥವ್ರನ್ನ ಎತ್ತಿ ಹಿಡಿಯುವಂಥ ಪ್ರಸಂಗಗಳು ಇದ್ದವು. ರಾಜರಾದವರು, ಯಜಮಾನರಾದವರು ಸಾಮಾನ್ಯವಾಗಿ ಧಾರ್ಮಿಕರಾಗಿರ್ತಿದ್ರು, ಅನೇಕ ಜನ ಲಂಪಟರು ಆಗಿರ್ತಿದ್ರು. ಸೇವಕರು, ಮನೆಯಲ್ಲಿರುವಂತಹ ವೃದ್ಧರು, ಗರ್ಭಿಣಿಯರು, ಬಾಲಕರು, ಇವ್ರದೆಲ್ಲ ಭೋಜನ ಆದ್ಮೇಲೆ ಯಜಮಾನನ ಭೋಜನ ಆಗಬೇಕು ಅಂತ ಅನೇಕ ಕಡೆ ನಾವು ನೋಡಿದ್ದೀವಿ. ಅದು ನಮಗೆಲ್ಲರಿಗೂ ಪರಿಚಿತವಾದಂಥ ಸಂಗತಿನೇ ಆಗಿದೆ. ಆದರೆ ಇದೆಲ್ಲದರ ಹಿಂದೆ ನಾವು ಗಮನಿಸಬೇಕಾದ ಸಂಗತಿ, ಆ ವಿಚಿತ್ರವೀರನ ಪತ್ನಿ ತನ್ನ ದಾಸಿಯರನ್ನ ವೇದವ್ಯಾಸರ ಬಳಿಗೆ ಕಳಿಸಿದ್ಲಲ್ಲ ನಿಯೋಗಕ್ಕಾಗಿ. ಆ ದಾಸಿ ಶ್ರೇಷ್ಠಳಾಗಿದ್ಲು, ವಿದುರನಂತ ಮಹಾಪುತ್ರನನ್ನು ಹೆತ್ತಳು. ಅವಳಿಗೆ ಸಿಕ್ಕದ್ದು ಪರಮಾತ್ಮನ ಸಾಕ್ಷಾತ್ ಅವತಾರಭೂತರಾದಂಥ ವ್ಯಾಸರ ಸಂಘ. ಇದೆಲ್ಲ ಸರಿ. ಆದರೆ ಒಂದು ವೇಳೆ ಇದ್ಯಾವುದೂ ವಿಪರೀತ ಆಗಿಬಿಟ್ಟಿದ್ರೆ, ಇವೆಲ್ಲ ಸಂಗತಿಗಳು ಒಂದು ವೇಳೆ ವಿಪರೀತ ಆಗಿಬಿಟ್ಟಿದ್ರೆ ಅವಳಿಗೇನೂ ಆಯ್ಕೆ ಇಲ್ಲ ಅಂತ ಕಂಡು ಬರ್ತದೆ. ಅಲ್ಲಿ ತಮ್ಮ ಯಜಮಾನತಿಯರು ಅಥವಾ ಯಜಮಾನರು ಏನು ಹೇಳ್ತಾರೋ ಅದನ್ನು ಕೇಳಬೇಕು. ಅದನ್ನು ಬಿಟ್ಟು ಬೇರೆ ಆಯ್ಕೆ ಯಾವುದು ಆ ವಿದುರನ ತಾಯಿಗಾಗಲಿ ಮತ್ತೆ ಯುಯುತ್ಸುವಿನ ತಾಯಿಗಾಗಲಿ ಇದ್ದದ್ದು ಕಾಣಿಸೋದಿಲ್ಲ. ಅವರ ಸ್ಥಾನಮಾನಗಳು ಏನಿದ್ದವು? ಅನೇಕ ಜನ ಕ್ಷತ್ರಿಯರು ಪತ್ನಿಯರು, ಆ ಪತ್ನಿಯರಲ್ಲಿ ಒಬ್ಳು ವೈಶ್ಯ ಜಾತಿಯ ಪತ್ನಿ ಅಥವಾ ಮತ್ತೊಬ್ಳು ದಾಸಿ, ಅವರಿಗಿರುವಂತಹ ಸ್ಥಾನಮಾನಗಳು ಏನಿದ್ದವು? ಮತ್ತೆ ಅಲ್ಲಿ ಹುಟ್ಟುವಂತಹ ಮಕ್ಕಳ ಸ್ಥಿತಿಗತಿ ಏನಿತ್ತು? ನಮಗಿದು ಗೊತ್ತಿದೆ. ಬೆಳೆಯುವ ಮಕ್ಕಳಿಗೆ ತಂದೆ ಪ್ರೀತಿ, ತಾಯಿ ಪ್ರೀತಿನೂ ಬೇಕು, ತಂದೆಯ ಪ್ರೀತಿನೂ ಕೂಡ ಅಷ್ಟೇ ಮಹತ್ವದ್ದಾಗಿರ್ತದೆ ಅವರ ಬೆಳವಣಿಗೆ ದೃಷ್ಟಿಯಿಂದ. ಅನೇಕ ಜನ ಪತ್ನಿಯರು, ಬಹುಪತ್ನಿತ್ವ ಇದ್ದ ಒಂದು ಕಾಲ, ಅದರಲ್ಲಿ ದಾಸಿಯರ ಸಂಘ ಬೇರೆ, ಲಂಪಟರಾದಂತಹ ಅನೇಕ ಜನ ರಾಜರಿಗೆ. ಅಲ್ಲಿ ಹುಟ್ಟುವಂಥ ಮಕ್ಕಳು, ಆ ಮಕ್ಕಳ ಸ್ಥಿತಿಗತಿ ಏನು, ಆ ಪತ್ನಿಯರ ಸ್ಥಿತಿಗತಿ ಏನು, ಇದನ್ನೆಲ್ಲ ನಾವು ಸ್ವಲ್ಪ ನೆನೆಸ್ಕೊಂಡ್ರೆ ಅದಷ್ಟೇನು ಮನಸ್ಸಿಗೆ ಹಿತಕರ ಅಂತ ಅನ್ಸೋದಿಲ್ಲ. ಆದರೂ ಹೀಗಿದ್ದದ್ದು ಹೌದು. ವಿದುರನ ತಾಯಿಗೂ ಬೇರೆ ಮಾರ್ಗ ಇರಲಿಲ್ಲ. ಆದರೆ ಅವಳ ಭಾಗ್ಯ ದೊಡ್ಡದಿತ್ತು, ವಿದುರನನ್ನು ಹೆತ್ತಳು. ಮುಂದೆ ವ್ಯಾಸರ ಉಪದೇಶಕ್ಕನುಸಾರವಾಗಿ ಅವಳು ಸದ್ಗತಿಯನ್ನೇ ಪಡೆದಳು ಅಂತನೂ ಮಹಾಭಾರತ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಕಾಣಿಸ್ತದೆ. ಯುಯುತ್ಸುವಿನ ತಾಯಿಯಾದಂಥ ಆ ದಾಸಿ ಏನಿದ್ಲು, ಅವಳಿಗೂ ಕೂಡ ಇಂಥ ಒಂದು ಬೇರೆ ಮಾರ್ಗ ಇದ್ದಂತೆ ಕಾಣಿಸುವುದಿಲ್ಲ. ಹೀಗೆಲ್ಲ ಅವರು ಶೋಷಣೆಗೊಳಗಾದ್ರೇನೋ ಅಂತ ಹೇಳದೆ ಬೇರೆ ಮಾರ್ಗ ಇಲ್ಲ. ನಾನು ಆಗಲೇ ಹೇಳಿದಂತೆ ಪ್ರಜೆಗಳು ಸಾಮಾನ್ಯವಾಗಿ ಧಾರ್ಮಿಕರೇ ಇದ್ರು, ಯಜಮಾನರು, ಮನೆ ಯಜಮಾನರು, ರಾಜರು ಮೊದಲಾದವರು. ಅದು ಇದೇ ಅನುಶಾಸನ ಪರ್ವದಲ್ಲಿ ಹಿಂದೆ 23ನೇ ಅಧ್ಯಾಯದಲ್ಲಿಯೂ ಪ್ರತಿಬಿಂಬಿತ ಆಗಿದೆ. ಪರ್ಯಶ್ನಂತಿ ಚ ಯೇ ದಾರಾನ್ ಅಗ್ನಿಭೃತ್ಯಾತಿಥೀಂಸ್ತಥಾ ಉತ್ಸನ್ನ ಪಿತೃದೇವೇಜ್ಯಾಹ ತೇವೈ ನಿರೇಗಾಮಿನಃ. ಪಿತೃಗಳಿಗೆ, ದೇವತೆಗಳಿಗೆ, ಅಗ್ನಿಗೆ ಆರಾಧಿಸದೆ, ಅತಿಥಿಗಳನ್ನು ಸತ್ಕರಿಸದೆ, ಭೃತ್ಯವರ್ಗದ ಭರಣ ಪೋಷಣವನ್ನು ಮಾಡದೆ ಭೋಜನ ಮಾಡುವವರು ನರಕಕ್ಕೆ ಹೋಗ್ತಾರೆ ಅಂತ. ಅಂಥದ್ದೊಂದು ಜವಾಬ್ದಾರಿ ಇತ್ತು. ಎಲ್ಲರೂ ಭೋಜನ ಮುಗಿಸಿ ಆಮೇಲೆ ತಾನು ಭೋಜನ ಮಾಡಬೇಕು ಅಂತ ಹೇಳಿ. ಇದಲ್ಲದೆ ನಾವು ಆ ದಾಸ ಪದ್ಧತಿಯ ಬಗ್ಗೆ, ಅವರು ದಾಸರನ್ನು ದಾನ ಮಾಡುವುದ್ರ ಬಗ್ಗೆನೂ ಕೂಡ ಅಲ್ಲೇ ಅನುಶಾಸನ ಪರ್ವದಲ್ಲಿ 23ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ವೈವಾಹಿಕಾನಾಂ ದ್ರವ್ಯಾಣಾಂ ಪ್ರೇಷ್ಯಾಣಾಂ ಚ ಯುಧಿಷ್ಠಿರ ದಾತಾರೋ ವಾಸತಾಂ ಚೈವ ತೇನರಾಹ ಸ್ವರ್ಗಗಾಮಿನಃ. ದಾಸರನ್ನು ದಾನ ಮಾಡುವವರಿಗೆ ಮಹಾಫಲ ಇದೆ ಅಂತ ಕೂಡ ಅಲ್ಲಿ ಬಂದಿದೆ. ಅದ್ರ ಬಗ್ಗೆ ನಾನು ಹಿಂದೆ ವಿಮರ್ಶೆ ಹೇಳುವಾಗ ಇಷ್ಟೆಲ್ಲ ವಿಷಯಗಳನ್ನು ಹೇಳಬೇಕಾಗಿತ್ತು. ಅದನ್ನು ಆವಾಗ ಹೇಳಲಿಕ್ಕಾಗಿದ್ದಿಲ್ಲ, ಈಗ ಅದನ್ನು ಹೇಳ್ತಿದ್ದೇನೆ ಅಷ್ಟೆ. ಮತ್ತೆ ಈ ಪ್ರಸ್ತುತ ಅಧ್ಯಾಯ, ನಾವು ನೋಡ್ತಿರುವಂತಹ ಅಧ್ಯಾಯದಲ್ಲಿ ಈಗಿನ ಶ್ಲೋಕ ಏನಿದೆ, ದಾಸಿಯರನ್ನ ಮಾರುವುದು, ಕೊಳ್ಳುವುದು, ಇದೆಲ್ಲವೂ ಕೂಡ ಒಂದು ಪಾಪದ ಕೆಲಸ, ದುರಾಸೆಯ ಕೆಲಸ ಅಂತ ಸ್ಪಷ್ಟವಾದಂತಹ ಮಾತಿದೆ. ಆದ್ರಿಂದ ಮಾರುವುದಾಗಲಿ, ಕೊಳ್ಳುವುದಾಗಲಿ, ಅವರನ್ನ ದಾನ ಮಾಡುವುದಾಗಲಿ, ಇದ್ಯಾವುದೂ ಕೂಡ ಪ್ರಶಂಸಾರ್ಹವಾದಂತಹ ಸಂಗತಿ ಏನಲ್ಲ. ಕೇಳಲಿಕ್ಕೆ ಮಹಾವೈಭವದ ಸಂಗತಿಯಾಗಿ ಕೇಳಿ ಬರ್ತದೆ. ಆದರೆ ಇದು ಅಂತ ಪ್ರಶಂಸಾರ್ಹವಾದಂತಹ ಆದರ್ಶದ ಸಂಗತಿ ಏನಲ್ಲ. ಆದಿಪರ್ವದಲ್ಲಿ ಈ ಯಯಾತಿ ಮತ್ತು ಶರ್ಮಿಷ್ಠ, ದೇವಯಾನಿ ಅವ್ರದೊಂದು ಕಥಾ ಬಂದಿದೆ. ಅಲ್ಲಿಯೂ ಕೂಡ ಇದರ ಕುರಿತಾಗಿ ನಾವು ನೋಡ್ತೀವಿ. ತ್ರಯ ಏವ ಅಧನಾಹ ರಾಜನ್ ದಾಸಃ ಭಾರ್ಯ ಸುತಸ್ತಥ ಅಂತ ಶರ್ಮಿಷ್ಠ ಯಯಾತಿಗೆ ಹೇಳ್ತಾಳೆ.
ಯಾವುದೋ ಒಂದು ಕಾರಣಕ್ಕಾಗಿ ರಾಕ್ಷಸ ರಾಜನಾದ ವೃಷಪರ್ವನ ಮಗಳು ಶರ್ಮಿಷ್ಠ, ರಾಕ್ಷಸ ಪುರೋಹಿತ ಶುಕ್ರಾಚಾರ್ಯ ಅವರ ಮಗಳು ದೇವಯಾನಿ, ಅವರಿಬ್ಬರ ನಡುವೆ ಜಗಳ ಆಗಿರ್ತದೆ. ವೃಷಪರ್ವ ತನ್ನ ಗುರುವಿನ ಮನವೊಲಿಸಲಿಕ್ಕಾಗಿ ತನ್ನ ಮಗಳನ್ನ ಆ ಗುರುವಿನ ಮಗಳಿಗೆ ದಾಸಿಯನ್ನಾಗಿ ಮಾಡಿ ಕೊಡ್ತಾನೆ. ಒಂದು 1000 ಜನ ಸಖಿಯರ ಸಮೇತ 1000 ಜನ ದಾಸಿಯರ ಸಮೇತವಾಗಿ ಇವಳು ಶರ್ಮಿಷ್ಠ ದೇವಯಾನಿಯ ದಾಸಿಯಾಗಿರ್ತಾಳೆ. ದೇವಯಾನಿ ಯಯಾತಿಯನ್ನು ವರಿಸಿದಾಗ ಶರ್ಮಿಷ್ಠಾ ಕೂಡ ಅಲ್ಲಿ ಹೋಗ್ತಾಳೆ. ಇದು ನಮ್ಗೆ ಹಿಂದೆ ಕಥಾ ಗೊತ್ತಿದೆ. ದೇವಯಾನಿಗೆ ಯಯಾತಿ ರಾಜನಿಂದ ಮಕ್ಕಳಾಗ್ತಾರೆ. ಆದರೆ ಸಮಾನ ವಯಸ್ಕಳಾದಂತಹ ತನಗೆ ಇನ್ನೂ ಮಕ್ಕಳಾಗಲಿಲ್ಲ ಅಂತ ಶರ್ಮಿಷ್ಠ ದುಃಖ ಪಡ್ತಾ ಇರ್ತಾಳೆ. ಆಗ ಒಮ್ಮೆ ಏಕಾಂತದಲ್ಲಿ ಯಯಾತಿ ಸಿಕ್ಕಾಗ ನನ್ನನ್ನು ಸ್ವೀಕರಿಸು ಅಂತ ಅವಳು ಕೇಳ್ಕೊತಾಳೆ. ನಾನು ದೇವಯಾನಿಯ ದಾಸಿ, ನಿನಗೂ ಕೂಡ ದಾಸಿಯಾಗಿದ್ದೇನೆ, ನೀನು ನನ್ನನ್ನು ಸ್ವೀಕರಿಸು ಅಂತ ಅವಳು ಕೇಳ್ಕೊತಾಳೆ. ಅಲ್ಲಿ ಹೇಳುವಂತಹ ಒಂದು ಮಾತಿದು, ತಯ ಏವ ಅಧನಾಹ ರಾಜನ್ ದಾಸಃ ಭಾರ್ಯ ದಾಸಸ್ ತಥಾ ಸುತಃ. 3 ಜನರಿಗೆ ಸ್ವಂತ ಧನದ ಹಕ್ಕಿಲ್ಲ, ಹೆಂಡತಿ ಮತ್ತೆ ದಾಸ ಹಾಗೆ ಮಗ. ಈ 3 ಸ್ವಂತದ ಧನ ಅನ್ನುವುದಿಲ್ಲ, ಹೆಂಡತಿಯ ಹಕ್ಕೇನಿಲ್ಲ, ಗಂಡನೇ ಆ ಹೆಂಡತಿಯ ಎಲ್ಲ ಸಂಪತ್ತಿಗೂ ಕೂಡ ಅಧಿಕಾರಿ. ಹಾಗೆ ಮಗನಿಗೂ ಕೂಡ ಸ್ವಂತದ ಧನ ಅನ್ನೋದಿಲ್ಲ, ದಾಸನಿಗೂ ಇಲ್ಲ. ದಾಸ ಹೀಗೆ ಸ್ವಂತದ ಯಾವುದೇ ಸಂಪತ್ತಿನ ಹಕ್ಕಿಲ್ಲದೆ ಯಜಮಾನನ ಸೇವಾ ಮಾಡ್ತಾ ಇರಬೇಕು ಅಂತ ಇಷ್ಟೆಲ್ಲ ಕೇಳಿ ಬರ್ತದೆ. ಇಷ್ಟನ್ನೆಲ್ಲ ನಾವು ನೋಡಿದ್ರೂ ಕೂಡ ಅವರ ಸ್ಥಿತಿಗತಿಗಳು ಹೇಗಿದ್ದವು, ಆ ದಾಸರ ಸ್ಥಿತಿಗತಿಗಳು ಹೇಗಿದ್ದವು ಅಂತ ಅನ್ನೋದನ್ನ ಅವಲೋಕನ ಮಾಡಿದ್ರೂ ಕೂಡ ಸೇವಕರಾದವರಿಗೆ, ಭೃತ್ಯರಾದವರಿಗೆ, ಸೈನಿಕರಿಗೆ ಅವರ ಅಶನ ವಸನ ಇತ್ಯಾದಿಗಳನ್ನ ಸರಿಯಾಗಿ ಒದಗಿಸದೆ ಹೋದ್ರೆ ಏನು ಪಾಪ ಬಂದಿತ್ತು, ಏನು ದೋಷ ಆದೀತು ಅಂತ ಅನ್ನೋದನ್ನೆಲ್ಲ ಮಹಾಭಾರತ ಮೊದಲಾದ ಗ್ರಂಥಗಳೇ ಶಾಂತಿ ಪರ್ವ ಇತ್ಯಾದಿ ಕಡೆಗಳಲ್ಲಿ ವರ್ಣಿಸಿವೆ. ಅವರಿಗೆ ಕೊಡಬೇಕಾದ್ದೆಲ್ಲವನ್ನೂ ಸರಿಯಾಗಿ ಕೊಡಬೇಕು ಅಂತ ಶಾಸ್ತ್ರ ವಿಧಿಸಿದೆ. ಅನೇಕ ಶಾಸನಗಳು ಮತ್ತೆ ಅನೇಕ ಶಾಸ್ತ್ರದ ಆದೇಶಗಳು ಈ ಎಲ್ಲ ಸುವ್ಯವಸ್ಥೆಯ ಪರವಾಗಿದ್ರೂ ಕೂಡ ಮನುಷ್ಯ ಯಾವತ್ತೂ ಸ್ವಾರ್ಥಿಯಾಗೇ ಇರ್ತಾನೆ, ಅನೇಕ ಕಡೆ ಅವನು ಲಂಪಟನಾಗೇ ಇರ್ತಾನೆ. ಹಾಗಾಗಿ ಮನುಷ್ಯನ ದೋಷದ ಕಾರಣದಿಂದಾಗಿ, ಆಯಾ ಕಾಲದ ವೈಪರೀತ್ಯದ ಕಾರಣದಿಂದಾಗಿ ಈ ದಾಸರು ತಮ್ಮ ಹಕ್ಕುಗಳನ್ನು ಕಳ್ಕೊಂಡು ಕೆಲವು ಬಾರಿ ಶೋಷಣೆಗೊಳಗಾಗುವಂತಹ ಪರಿಸ್ಥಿತಿಗಳು ಕೂಡ ಇದ್ದವು ಅಂತ ಹೇಳದೆ ಬೇರೆ ವಿಧಿ ಇಲ್ಲ. ನಾರದ ಸ್ಮೃತಿ ಅಂತ ಅಲ್ಲೊಂದು ಕಡೆ ಹೀಗೆ ಈ ದಾಸರ ಬಗ್ಗೆ ವರ್ಣನ ಇದೆ. ಗ್ರಹಜಾತಃ ತಥಾ ಕ್ರೀತಃ ಲಬ್ಧಃ ದಾಯಾದುಪಾಗತಃ ಅನ್ನಕಾಲಭೃತಃ ತದ್ವದಾಹಿತಃ ಸ್ವಾಮಿನಾಚಯಃ ಮೋಕ್ಷಿತೋ ಮಹತಶ್ಚಾರಣಾತ್ ಯುದ್ಧೇ ಪ್ರಾಪ್ತಃ ಪಣೇಜಿತಃ ತವಾಹಮಿತ್ಯುಪಗತಃ ಪ್ರವೃಜ್ಯ ಅವಸಿತಃ ಕೃತಃ ಭಕ್ತದಾಸಶ್ಚ ವಿಜ್ಞೇಯಃ ತಥೈವ ವಡವಾಕೃತಃ ವಿಕ್ರೇತಾ ಚ ಆತ್ಮನಃ ಶಾಸ್ತ್ರೇ ದಾಸಃ 15 ಸ್ಮೃತಾಃ. 15 ರೀತಿಯ ಗುಲಾಮರು ಇರ್ತಾರಂತೆ. ಗೃಹೇ ಜಾತಃ ಮನೆಯಲ್ಲಿ ಹುಟ್ಟಿದವರು, ಗೃಹೇ ಜಾತಃ ಅಂದ್ರೆ ದಾಸ್ಯಾಂ ಉತ್ಪನ್ನ ಅಂತ ಅದನ್ನು ವ್ಯಾಖ್ಯಾನಿಸ್ತಾರೆ. ನಮ್ಮ ಮನೆಯಲ್ಲೊಬ್ಳು ದಾಸಿ ಇದ್ದಾಳೆ, ಅವಳಲ್ಲಿ ಹುಟ್ಟಿದವನು ಇವನು. ಯಾರಿಂದ ಹುಟ್ಟಿದವನು ಅಂತಿಲ್ಲ. ಆ ದಾಸಿಗೆ ಮದುವೆ ಆಗ್ತಿತ್ತ, ಮದುವೆ ಮಾಡ್ಕೊಳ್ಳೋ ಹಕ್ಕಿರ್ತಿತ್ತ ಅವರಿಗೆ, ಅಥವಾ ಈ ಯಜಮಾನನೇ ತನಗೆ ಬೇಕಾದಾಗ ಅವಳನ್ನ ಸಂಗಮಿಸಿ ಅವಳನ್ನ ಮಕ್ಕಳನ್ನ ಪಡ್ಕೊಳ್ಬಹುದಿತ್ತ, ಹೇಗೂ ಆಗಬಹುದು. ಯಾಕಂದ್ರೆ ಧೃತರಾಷ್ಟ್ರನ ಉದಾಹರಣೆ ನಾವು ಈಗಾಗಲೇ ನೋಡಿದ್ದೇವೆ. ದಾಸ್ಯಾಂ ಉತ್ಪನ್ನ, ದಾಸಿಯರಿಗೆ ಇಷ್ಟು ಜನ ರೂಪವತಿಯರಾದಂತಹ ದಾಸಿಯರನ್ನ ಮದುವೆ ಸಂದರ್ಭದಲ್ಲಿ ಉಡುಗೊರೆ ಹಾಕಿ ಕೊಟ್ಟರು ಅಂತ ನಾವೆಲ್ಲ ನೋಡ್ತೀವಲ್ಲ, ಅದನ್ನೆಲ್ಲ ಆಲೋಚನೆ ಮಾಡ್ತಾ ಕೂತ್ಕೊಂಡಾಗ ನನಗೆ ಒಂದು ಶಿವರಾಮ್ ಕಾರಂತರ ಒಂದು ಕಾದಂಬರಿಯ ನೆನಪು ಬಂತು. ಇದನ್ನ ಯಾಕೆ ಉದ್ಧರಿಸ್ತಿದ್ದೇನೆ ಅಂದ್ರೆ, ಹೇಗೆ ಸ್ಥಿತಿಗತಿಗಳಿದ್ದವು ಆ ಕಾಲದಲ್ಲಿ ಬಹಳ ಹಿಂದೆ ಮತ್ತೆ ಇತ್ತೀಚಿನವರೆಗೂ ಕೂಡ ಅಂತ. ಆ ಕಾದಂಬರಿಯಲ್ಲಿ ಕಥಾನಾಯಕನಾದಂತಹ ಒಬ್ಬ ಯಜಮಾನ
ತನ್ನ ಸೇವಕನ ಜೊತೆ ಮಾತಾಡ್ತಾ ಇರ್ತಾನೆ. ಜೀಟ್ ದಾಳ ಇದ್ದಿರ್ಬೇಕು ಆ ಸೇವಕ. ಆ ಮಾತನಾಡುವಾಗ ಆ ಸೇವಕ ನನ್ನ ಹೆಂಡತಿ ಅಂತ ತನ್ನ ಹೆಂಡತಿ ಬಗ್ಗೆ ಹೇಳ್ಕೊತಾನೆ. ಯಜಮಾನನಿಗೆ ಸಿಟ್ಟು ಬಂದು ನಿನಗೆ ಹೆಂಡತಿ ಉಂಟೇನೋ ಅಂತ ಆ ದಾಸನನ್ನ ಗದರಿಸ್ತಾನೆ. ನಾನು ನನ್ನ ಹೆಂಡತಿ ಇತ್ಯಾದಿ ಮಾತುಗಳೇ ಯಜಮಾನನ ಮುಂದೆ ಸಲ್ಲದು. ಅವಳು ಹೆಂಡತಿ ಅಂತ ಅವನು ಪದಪ್ರಯೋಗ ಮಾಡಬಾರದು, ಮಾಡುವುದು ಅಲ್ಲಿ ಅನಪೇಕ್ಷಿತ ಆಗಿತ್ತು. ಇನ್ನೇನ್ ಮಾಡ್ಬೇಕು ಅಂದ್ರೆ ಇವಳು ಅಂತ ಅನ್ಬೇಕು, ಇವಳು ಅಥವಾ ಅವಳು ಅಂತ ಅನ್ಬೇಕು ತನ್ನ ಹೆಂಡತಿಯನ್ನ. ಹೀಗೆ ಇವಳು ಅಥವಾ ಅವಳು ಅನ್ನೋ ಶಬ್ದದಿಂದ ತನ್ನ ಹೆಂಡತಿಯನ್ನ ಬೇರೆಯವರ ಮುಂದೆ ಮಾತನಾಡುವಾಗೂ ಕೂಡ ಹೆಸರಿಸಬೇಕೇ ಹೊರತು ಹೆಂಡತಿ ಅಂತ ಅವಳು ಅನ್ನಬಾರದು. ಇಂಥವೆಲ್ಲ ಮಾತು ಕೇಳಿ ಬರ್ತವೆ. ಆ ಸೇವಕನ ಹೆಂಡತಿಯ ಜೊತೆಗೆ ಯಜಮಾನನ ಸಂಬಂಧ ಏನಿತ್ತು ಅಂತ ಅಲ್ಲೆಲ್ಲ ಹೆಚ್ಚು ವಿವರವಾಗಿಲ್ಲ, ಅಥವಾ ನನಗದು ನೆನಪಿಲ್ಲ. ಕಾದಂಬರಿಯು ಕೂಡ ಶಿವರಾಮ್ ಕಾರಂತರದೋ ಮತ್ತಾರ್ದೋ ಅವೆಲ್ಲ ನೆನಪಿಲ್ಲ. ತಮಗೆ ಯಾರಿಗಾದ್ರು ಗೊತ್ತಿದ್ರೆ ಅದನ್ನ ಹೇಳ್ಬಹುದು. ಇದನ್ನೆಲ್ಲ ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ಸುತ್ತಮುತ್ತಿನ ಜಗತ್ತಿನಲ್ಲಿ ನೋಡಿರ್ತೇವೆ. ಅದಕ್ಕಾಗಿ ನಾನು ಇದನ್ನೆಲ್ಲ ಹೇಳಬೇಕಾಗಿದೆ. ಒಬ್ರು ಸ್ನೇಹಿತರು ಹೀಗೆ ಹೇಳಿದ್ದನ್ನು ಕೂಡ ಕೇಳಿದ್ದೇನೆ. ಉನ್ನತ ವರ್ಗದವರೇ, ಮೇಲ್ವರ್ಗದವರು, ಒಬ್ಬಳು ಇನ್ನೂ ಸ್ವಲ್ಪ ಕೆಳವರ್ಗದವಳು, ತೀರಾ ಕೆಳವರ್ಗದವಳೇನಲ್ಲ, ಅವಳೊಬ್ಬಳ ಸಂಘವನ್ನು ಇಟ್ಕೊಂಡಿದ್ರು. ತನ್ನ ಪತ್ನಿಯಲ್ಲದೆ ಅವಳು ಮತ್ತೊಬ್ಬಳ ಸಂಘವನ್ನು ಇಟ್ಕೊಂಡಿದ್ರು. ಅಲ್ಲಿ ಮಕ್ಕಳನ್ನು ಕೂಡ ಹುಟ್ಟಿಸಿದ್ರು. ಹೇಗೆ ಸ್ಥಿತಿಗತಿಗಳಿದ್ದವು ಅಂದ್ರೆ, ಈ ಯಜಮಾನ ಆ ಎರಡನೇ ಅವಳ ಹತ್ರ ಹೋದಾಗ, ಅವಳ ಮನೆಗೆ ಹೋಗುವಂತ ಪ್ರಸಂಗ ಬಂದ್ರೆ, ಅಲ್ಲೇನಾದ್ರೂ ಆ ಗಂಡ ಇದ್ರೆ, ಅವಳ ಗಂಡ ಇದ್ದ, ಅವನು ಕೂಡ ಅವನೇನು ಸತ್ತಿರ್ಲಿಲ್ಲ. ಅವನು ಈ ಬಂದ ಯಜಮಾನನಿಗೆ ಅನುಕೂಲ ಆಗಲಿ ಅಂತ ಮನೆ ಬಿಟ್ಟು ಹೊರಗೆ ಹೋಗ್ತಿದ್ದ ಅಂತ ಕೇಳಿದ್ದೇನೆ ನಾನು. ಹೀಗೆ ದಾಸ್ಯವು ಕೂಡ ಅವ್ರ ಮನಸ್ಸಿನಲ್ಲಿ ರೂಢ ಮೂಲವೇ ಆಗಿಬಿಟ್ಟಿತ್ತು. ಇದು ತೀರಾ ಇತ್ತೀಚೆಗೆ 40-50 ವರ್ಷಗಳ ಹಿಂದಿನ ಕಥಾನೇ ಇವೆಲ್ಲ. ಈಗ ಹಾಗಿರ್ಲಿಕ್ಕಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಆ ದಾಸ್ಯ ಅಂತ ಅನ್ನೋದು ಮುಂದುವರೆದಿರ್ತದೆ ಅಷ್ಟೇ. ಗೃಹೇ ಜಾತಃ ಅಂದ್ರೆ ಇದು ಉದಾಹರಣೆ. ದಾಯಾದ್ ಉಪಾಗತಃ ಅಂದ್ರೆ ಕ್ರಮಾದಾಗತಃ, ತನ್ನ ತಂದೆಯಿಂದ ಏನು ಆಸ್ತಿ ನನಗೆ ಬಂದಿರ್ತದೆ ಅದರಂತೆ ಇದು ಒಂದು ಬಂದಿರುವಂಥದ್ದು. ಕ್ರೀತಃ ಅಂತ ಇನ್ನೊಂದಿದೆ, ಮಾರಲ್ಪಟ್ಟವನು. ಇದು ಅತ್ಯಂತ ನೀಚವಾದಂಥ ಸಂಗತಿ. ಏನಿತ್ತು ಅಂತ ಸ್ಮೃತಿ ಹೇಳಿದರೆ ಅದನ್ನು ನಾವು ಮೆಚ್ಚಬೇಕಾದ ಸಂಗತಿ ಇದೆಲ್ಲ. ಕ್ರೀತಃ ಲಬ್ಧಃ ದಾಯಾದುಪಾಗತಃ ಅನ್ನಕಾಲಭೃತಃ ಅಂತ ಮುಂದಿಂದು. ದುರ್ಭಿಕ್ಷದ ಪ್ರಸಂಗ ಇದ್ದಾಗ, ಆತನಿಗೆ ಬೇರೆ ಮಾರ್ಗ ಇಲ್ಲದೆ ಇದ್ದಾಗ, ಒಬ್ಬ ವ್ಯಕ್ತಿಗೆ ಬೇರೆ ಏನು ಮಾರ್ಗ ಇಲ್ಲದೆ ಇದ್ದಾಗ, ಈ ಯಜಮಾನನಾದವನು ಅವನನ್ನು ಪೋಷಿಸಿದಾಗ ಅವನು ಇವನು ಬೆಳಗಿನ ಇದ್ದು ಇವನು ಸೇವಾ ಮಾಡ್ಕೊಂಡಿರ್ತಾನೆ. ಇದು ದುರ್ಭಿಕ್ಷ ಪ್ರಸಂಗದಲ್ಲಿ ಅನ್ನಕಾಲಭೃತಃ ಅಂತ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸ್ವಾಮಿನ ಆಹಿತಃ ಬಂಧಕೀಕೃತಃ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಂಗೆ ಹೆಚ್ಚು ಸ್ಪಷ್ಟ ಆಗಲಿಲ್ಲ ಅಂತ ಬಿಟ್ಟಿದ್ದೀನಿ. ಮೋಕ್ಷಿತಃ ಋಣಮೋಚನೇನ ಅಂಗೀಕೃತ ದಾಸ್ಯ. ಇದಕ್ಕೆ ಪ್ರಾಯ ಮತ್ತೊಬ್ಬರಲ್ಲಿ ದಾಸ್ಯ ಮಾಡ್ತಿದ್ದ, ಅವರಲ್ಲಿ ದಾಸ್ಯ ಮಾಡ್ತಿದ್ದ ವ್ಯಕ್ತಿಯನ್ನ ಈ ಇನ್ನೊಬ್ಬ ಯಜಮಾನ ಋಣಮೋಚನದಿಂದ, ಅಲ್ಲೇನೋ ಹಣಕಾಸು ಏನು ಕೊಡಬೇಕಾಗಿತ್ತು ಅದನ್ನೆಲ್ಲವನ್ನು ಕೊಟ್ಟು ಅವನನ್ನು ಬಿಡಿಸ್ಕೊಂಡು ಬಂದಿದ್ದಾನೆ. ಈ ಎರಡನೇ ಅವನ ಕಡೆ ದಾಸ್ಯ ಮಾಡ್ತಿದ್ದಾನೆ. ತವಾಹಮಿತಿ ಉಪಾಗತಃ ಕಸ್ಯಾಪ್ಯದಾಸಸ್ಸನ್ ಸ್ವಯಮೇವ ದಾಸತ್ವೇನ ದತ್ತರೂಪ. ಯಾರಿಗೂ ಅವನು ಮೂಲತಃ ದಾಸ ಏನಲ್ಲ, ಆದರೂ ನಿನ್ನ ಸೇವಾ ಮಾಡ್ತೇನೆ ಅಂತೇಳಿ ಒಬ್ಬನ ಸದ್ಗುಣದ ಭರಿತವಾದ ವ್ಯಕ್ತಿತ್ವವನ್ನು ನೋಡಿ ಪ್ರಾಯ ದಾಸ್ಯ ಮಾಡಲಿಕ್ಕೆ ಅಂತ ಬಂದವನು. ಪ್ರವೃಜ್ಯ ಅವಸಿತಃ ಅಂದ್ರೆ ಸನ್ಯಾಸ ಭ್ರಷ್ಟ. ಸನ್ಯಾಸ ಭ್ರಷ್ಟನಾದಾಗ ಅವನು ಕೂಡ ದಾಸನಾಗ್ತಾನೆ ಅಂತ ಇಲ್ಲಿ ಕೇಳಿ ಬರ್ತದೆ. ಅದ್ರ ಬಗ್ಗೆ ಹೆಚ್ಚಿನ ನನಗೆ ಏನು ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಕೃತಃ ಕೇನಚಿನ್ ನಿಮಿತ್ತೇನ ಏತಾವತ್ ಕಾಲ ಪರ್ಯಂತಂ ತವಾಹಂ ದಾಸ ಇತಿ ಕೃತ ಸಮಯ. ಇಷ್ಟು ಕಾಲದವರೆಗೆ ನಿಮ್ಮ ಮನೆಯಲ್ಲಿ ನಾನು ದಾಸನಾಗಿರ್ತೇನೆ ಅಂತ ಒಪ್ಪಂದ ಮಾಡಿಕೊಂಡಂಥವನು. ಭಕ್ತದಾಸ ಸುಭಿಕ್ಷೇಪಿ ಭಕ್ತಾರ್ಥಂ ಅಂಗೀಕೃತ ದಾಸ. ಸುಭಿಕ್ಷೆ ಇದೆ, ಆದರೂ ಕೂಡ ಏನೋ ಒಂದು ಭಕ್ತ ಅಂದ್ರೆ ಭಕ್ತೆ, ನನಗಿಷ್ಟು ನೀವು ಕೊಡಬೇಕು ತಿಂಗಳು ಅಥವಾ ವರ್ಷಕ್ಕೆ ಅಂತ ಸ್ವೀಕಾರ ಮಾಡೋದು. ಇದಕ್ಕೆ ಅಂಗೀಕೃತ ದಾಸ್ಯ. ಭಕ್ತ ಅಂದ್ರೆ ಭಕ್ತಿಯೇ ಮೊದಲಾದವುಗಳ ಕಾರಣಕ್ಕಾಗಿ ದಾಸ್ಯವನ್ನು ಒಪ್ಕೊಂಡಂಥವನು. ಒಡವಾಕೃತ ಅಂದ್ರೆ ಒಡವ ಅಂದ್ರೆ ದಾಸಿ. ತಲ್ಲೋಭಾದ್ ಅಂಗೀಕೃತ ದಾಸ್ಯ ಅಂತ ಬರೆದಿದ್ದಾರೆ. ಅದೇನು ಹೆಚ್ಚು ಅರ್ಥ ಆಗೋದಿಲ್ಲ. ಅವ್ರು ಮಾಡುವಂಥ ಕರ್ಮವು ಕೂಡ ಶುಭಂ ಚ ಅಶುಭಮೇವ ಚ. ಅಶುಭಂ ದಾಸಕರ್ಮೋಕ್ತಂ, ಶುಭಂ ಕರ್ಮಕೃತಾಂ ಸ್ಮೃತಂ. ಗೃಹದ್ವಾರ ಅಶುಚಿಸ್ಥಾನ
ರಥ್ಯ ಅವಸ್ಕರ ಶೋಧನಂ, ಮನೆಯ ಹೊಸ್ತಿಲು ಮೊದಲಾದವುಗಳನ್ನು ಸ್ವಚ್ಛ ಮಾಡುವುದು, ಬೀದಿ ಸ್ವಚ್ಛ ಮಾಡುವುದು. ಗುಹ್ಯಾಂಗ ಸ್ಪರ್ಶನೋಚ್ಛಿಷ್ಟ ಪಿಣ್ಮೂತ್ರ ಗ್ರಹಣೋಜ್ಜನಂ, ಇಂಥದೆಲ್ಲವನ್ನು ಸ್ವಚ್ಛ ಮಾಡುವುದು. ಇದೆಲ್ಲವೂ ಅಶುಭ ಕರ್ಮ ಅಂತ ಕೇಳಿಬರುತ್ತದೆ. ಇದು ಇತಿ ಮಿತಾಕ್ಷರಾಯಂ ನಾರದ ಅಂತ ಕೇಳಿಬರುವಂತಹ ಮಾತಿದು. ಅಂತೂ ದಾಸರನ್ನ ಮಾರುವುದು, ದಾನ ಮಾಡುವುದು ಮೊದಲಾದಂತಹ ದುಷ್ಟ ಪದ್ಧತಿಗಳು ಕೂಡ ಇದ್ದವು ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲುವಂತಹ ಕೆಲವು ಉದಾಹರಣೆಗಳಿವೆ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಇದರ ಕುರಿತಾಗಿ ಇನ್ನೂ ಕೆಲವು ನನ್ನ ಮಂತವ್ಯಗಳಿವೆ, ಅವುಗಳನ್ನು ಈ ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.